ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಇವತ್ತಿನ ದಿನ ಶ್ರೀ ಅನ್ನದಾನೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯದ ವತಿಯಿಂದ ಒಂದು ಸಣ್ಣ ಪ್ರಯತ್ನ. ಈ ಕೋವಿಡ್-19 ಅಂತ ಸಂದಿಗ್ಧ ಪರಿಸ್ಥಿತಿ ಒಳಗಡೆ ಪಾಲಕರು ಮತ್ತು ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಆಪ್ತ ಸಲಹೆಗಳನ್ನು ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ನಾನು ರಮೇಶ್ ಕುಲಕರ್ಣಿ. ನಾನು ವೈಸಿ ಪಾಟೀಲ್ ಅಂತ. ಜೀವಶಾಸ್ತ್ರದ ಉಪನ್ಯಾಸಕ ನಾನು ಅರ್ಥಶಾಸ್ತ್ರವನ್ನು ಬೋಧನೆ ಮಾಡ್ತಾ ಇರೋ ತಮಗೆಲ್ಲರಿಗೂ ಗೊತ್ತಿರೋ ಸಂಗತಿ. ಈ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ ನಾವು ಕೊರೋನಾ ಮತ್ತು ಕೊರೋನಾ ಸಂಬಂಧಿ ಜೀವನದ ಬಗ್ಗೆ ಒಂದು ಚರ್ಚೆ ನಡೆಸುವಂಥ ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದಕ್ಕೆ ಒಂದು ಮುಖ್ಯವಾಗಿರುವಂಥ ಟೈಟಲ್ ಕೊಟ್ಟಿದ್ದಾರೆ, ರಮೇಶ್ ಅವರು, ಜೀವ ಮತ್ತು ಜೀವನ. ರಮೇಶ್ ಅವರ ಜೀವದ ಕುರಿತು ಮಾತಾಡಿದ್ರೆ ನಾನು ಜೀವನದ ಕುರಿತು ಮಾತಾಡ್ಬೇಕಂತ ಬಯಸ್ತೀನಿ. ಅದಕ್ಕೂ ಮೊದಲು ಈ ಒಂದು ವೈರಸ್ ಬಗ್ಗೆ ವೈಜ್ಞಾನಿಕವಾಗಿ ರಮೇಶ್ ಅವರು ಏನು ಹೇಳ್ತಾರೆ ಅಂತ ಕೇಳೋಣ. ಇದು ಒಂದು ಮರಣಾಂತಿಕ ವೈರಸ್ ಏನಲ್ಲ. ಸ್ವಲ್ಪ ಜೀವಶಾಸ್ತ್ರದ ಪ್ರಕಾರ ನಿಮಗೆ ಹೇಳೋದಾದ್ರೆ ಇದು ಒಂದು ಸ್ಪೆರಿಕಲ್ ವೈರಸ್, ಗೋಲಾಕೃತಿಯ ಒಂದು ವೈರಸ್. ಇದು 400 ನ್ಯಾನೋಮೀಟರ್ಗಿಂತ ದೊಡ್ಡ ಡಯಾಮೀಟರ್ ಅನ್ನು ಹೊಂದಿದೆ. ಸೋಂಕಿತರಲ್ಲಿ ಸಾವಿನ ಪ್ರಮಾಣ ಇರುವುದು 5% ಅಷ್ಟೇ. ಜೊತೆಗೆ ಇದು ಒಂದು RNA ನ್ಯೂಕ್ಲಿಕ್ ಆಮ್ಲ ಹೊಂದಿರತಕ್ಕಂಥ ವೈರಸ್, RNA ವೈರಸ್ ಅಂತ ಹೇಳ್ತೀವಿ ನಾವು. ಇದು ಮನುಷ್ಯನ ದೇಹ ಪ್ರವೇಶ ಮಾಡಿದ ಮೇಲೆ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಅನ್ನೋ ಕ್ರಿಯೆ ಮುಖಾಂತರ ತನ್ನ ಸಂಖ್ಯೆಯನ್ನು ವೃದ್ಧಿಸ್ಕೊಳ್ತಾ ಹೋಗ್ತದೆ. ಮೂಲಭೂತವಾಗಿ ಇದು ನಮ್ಮ ಉಸಿರಾಟ ವ್ಯವಸ್ಥೆಗೆ ಸೋಂಕನ್ನು ತಗುಲಿಸುವಂಥದ್ದು ಒಂದು ವೈರಸ್. ಜೊತೆಗೆ ಯಾವ ಮನುಷ್ಯನಲ್ಲಿ ಈ ರೋಗ ನಿರೋಧಕತೆ ಕಡಿಮೆ ಇದೆ ಅವನಲ್ಲಿ ಇದರ ತೀವ್ರ ಸ್ವರೂಪವನ್ನು ನಾವು ಕಾಣಬಹುದು. ಸೊ ಒಟ್ಟಾರೆ ಕಡಿಮೆ ಅಂದರೆ ಹೇಗೆ, ಎಂಥವರಿಗೆ? ವೃದ್ಧರು ಮತ್ತು ಚಿಕ್ಕ ಮಕ್ಕಳು, 60 ವಯಸ್ಸು ದಾಟಿದವರು ಮತ್ತು 15 ವಯಸ್ಸಿನ ಆಸ್ಪಾಸಿನ ಇರ್ತಕ್ಕಂಥ ಮಕ್ಕಳಲ್ಲಿ ರೋಗ ನಿರೋಧಕತೆಯ ಪ್ರಮಾಣವನ್ನು ನಾವು ಕಡಿಮೆ ಪ್ರಮಾಣದಲ್ಲಿ ನೋಡ್ತೀವಿ. ಸೊ ಇದರಲ್ಲಿ ಮತ್ತು ಪತ್ರಿಕೆಯಲ್ಲಿ ನಾವು ಎಲ್ಲ ಓದಿದ ಹಾಗೆ 32 ವರ್ಷ 38 ವರ್ಷದವರು ಕೆಲವು ಜನ ಹಸುನಿಗಿರೋದನ್ನು ಗಮನಿಸಿದ್ದೀವಿ. ಖಂಡಿತವಾಗಿ ಕೇವಲ ಕೊರೋನಾ ಸೋಂಕಿನಿಂದ ಸರ್ ಹೇಳಿದ ಹಾಗೆ 30 ರಿಂದ 50 ವಯಸ್ಸಿನ ವಯೋಮಾನದವರು ಸೋಂಕಿತರು ಸಾವನ್ನಪ್ಪಿರ್ತಕ್ಕಂಥ ಸಂಗತಿಗಳು ಅತ್ಯಂತ ವಿರಳವಾಗಿವೆ. ಆ ವಯೋಮಾನದವರಿಗೆ ಕೊರೋನಾ ಸೋಂಕಿನ ಜೊತೆ ಇನ್ನಿತರೆ ದೈಹಿಕ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು ಇದ್ದಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಒಂದು ಗಮನಿಸಬೇಕಾಗಿರೋ ಅಂಶ ಏನು ಅಂತಂದ್ರೆ, ನಮ್ಮ ರೋಗ ನಿರೋಧಕ ವ್ಯವಸ್ಥೆಯನ್ನು ನಾವು ಅಚ್ಚುಕಟ್ಟಾಗಿ ಇಟ್ಕೊಂಡ್ವಿ ಅಂತಂದ್ರೆ ಕೊರೋನಾ ಸೋಂಕು ತಗಲಿದ್ರೂ ನಾವು ಅದರ ವಿರುದ್ಧ ಹೋರಾಡಬಹುದು, ಯಶಸ್ವಿಯಾಗಿ ಜೀವಿಸಬಹುದು ಅನ್ನೋ ಮಾತು ಎಲ್ಲರೂ ಮನಗಾಣಬೇಕು. ಇದನ್ನ ಭಯ ಬೇಡ, ಇದು ಮರಣಾಂತಿಕ ಅಲ್ಲ. ಇನ್ನೂ ಒಂದು ಆಶಾದಾಯಕ ಸಮಾಚಾರ ತಿಳಿಸೋದಾತಂದ್ರೆ, ನಾನು ನಿಮ್ಗಾಗಲೇ ಹೇಳಿದೆ 5% ಸಾವಿನ ಪ್ರಮಾಣ ಇದೆ ಅಂತಂದು, ಮಾರ್ಟಾಲಿಟಿ ರೇಟ್ 5% ಈ ರೋಗದೊಂದಿಗೆ. ಆದ್ರೆ ಇಲ್ಲಿವರೆಗೂ ನಮ್ಮ ದೇಶದಲ್ಲಿ ಇನ್ನೂ 1,40,000 ಸುಮಾರು ಸೋಂಕಿತರಿದ್ದಾರೆ. ಸಾವಿನ ಪ್ರಮಾಣ ನಾವಿನ್ನೂ 3% ಮುಟ್ಟಿಲ್ಲ. ನಮ್ಮ ದೇಶದಲ್ಲಿ ಚಿತ್ರಣ ಇನ್ನೂ ಆಶಾದಾಯಕ ಇದೆ. ಇದು ಇದೇ ಥರ ಇನ್ನಿಷ್ಟು ಶಿಸ್ತಿನ ಜೀವನವನ್ನು, ನಿಯಮಗಳನ್ನು ನಾವು ಪಾಲನೆ ಮಾಡಿಕೊಂಡ್ರೆ ಅಂತಂದ್ರೆ ಬರೋ ದಿನಗಳಲ್ಲಿ ಅತ್ಯಂತ ಸನಿಹದಲ್ಲಿನೇ ನಾವು ಕೊರೋನಾ ಸೋಂಕನ್ನು ನಿಯಂತ್ರಣಕ್ಕೆ ತರ್ಬೋದು, ಹತೋಟಿಗೆ ತರ್ಬೋದು, ಮರಣದ ಪ್ರಮಾಣವನ್ನು ಕೂಡ ನಾವು ತಪ್ಪಿಸ್ಬೋದು. ಇದು ಹೇಗೆ ಸ್ಪ್ರೆಡ್ ಆಗುತ್ತೆ ಮತ್ತು ಇದನ್ನು ನಿಯಂತ್ರಣ ಮಾಡೋದು ಹೇಗೆ? ಪ್ರಮುಖವಾಗಿ ಕೊರೋನಾ ಪಸರಿಸುವಿಕೆ, ಸೋಂಕಿತರು ಕೆಮ್ಮುವುದ್ರ ಮುಖಾಂತರ, ಸೀನುವುದ್ರ ಮುಖಾಂತರ ಗಾಳಿಗೇನು ಅವರು ಡ್ರಾಪ್ಲೆಟ್ಸ್ಗಳನ್ನು ಆ್ಯಡ್ ಮಾಡ್ತಾರೆ. ಸೀನ್ದಾಗೇನು ನೀರಿನ ಕಣಗಳು ಇದಕ್ಕೆ ಬರ್ತದೆ ಸರ್. ಅದರ ಮುಖಾಂತರ ಆರೋಗ್ಯವಂತ ಮನುಷ್ಯ ಆ ನೀರಿನ ಕಣಗಳನ್ನು ಉಸಿರಾಟದ ಮಾರ್ಗದ ಮುಖಾಂತರ ಅವನ ರೆಸ್ಪಿರೇಟರಿ ಸಿಸ್ಟಮ್ ಅಥವಾ ಉಸಿರಾಟ ಕ್ರಿಯೆ ಅಂಗಬಿಹೋಗಿ ಹೋಯ್ತು ಅಂತಂದ್ರೆ ಅವಾಗ ಅದು ಸೋಂಕು ತಗುಲ್ತದೆ. ಇದ್ರ ಜೊತೆಗೆ ಸೋಂಕಿತ ಮನುಷ್ಯ ಸಾಮಾನ್ಯವಾಗಿ ಮೂಗಿನ ಜೊತೆ, ಬಾಯಿ ಜೊತೆ, ಕಣ್ಣಿನ ಜೊತೆ ತನ್ನ ಕೈಗಳನ್ನು ಸಂಪರ್ಕದಲ್ಲಿ ಇಟ್ಕೊಂಡಿರ್ತಾನೆ. ಸೊ ಆ ಥರ ಇರ್ತಕ್ಕಂಥ ಮನುಷ್ಯ ಹಿಡಿದಿರೋ ಪೆನ್ ಆಗಿರ್ಬೋದು, ಅಥವಾ ಕುರ್ಚಿ ಮೇಲೆ ಇರ್ತಕ್ಕಂಥ ಹ್ಯಾಂಡಲ್ ಆಗಿರ್ಬೋದು, ಕಾರಿನ ಹ್ಯಾಂಡಲ್ ಆಗಿರ್ಬೋದು,
ಅವರು ಬಳಸ್ತಿರ್ತಕ್ಕಂಥ ಗ್ಲಾಸು, ನೀರು, ಸಾರಿ ತಾಟು, ಇವುಗಳನ್ನ ಆರೋಗ್ಯವಂತ ಮನುಷ್ಯ ನೇರವಾಗಿ ಬಳಸಿದ ಅಂತಂದ್ರೆ, ಬಳಸಿದ ಮೇಲೆ ಆ ಕೈಗಳು ಅವನ ಮೂಗು ಮತ್ತು ಬಾಯಿ ಹತ್ರ ಅಥವಾ ಕಣ್ಣಿನ ಹತ್ರ ಹೋಯ್ತು ಅಂತಂದ್ರೆ ಸೋಂಕು ತಗುಲುವ ಸಾಧ್ಯತೆ ಇದೆ ಸರ್. ನಿಯಂತ್ರಣ ಮಾಡಲಿಕ್ಕೆ ಒಂದು ರಾಮಬಾಣ ಅಂತಾನೆ ಹೇಳೋದಂತಂದ್ರೆ ಸೋಷಿಯಲ್ ಡಿಸ್ಟೆನ್ಸಿಂಗ್, ಸಾಮಾಜಿಕ ಅಂತರ ಕಾಯ್ಕೊಳ್ಳೋದು, ಪರ್ಸನಲ್ ಸ್ಯಾನಿಟೈಸೇಷನ್ ಅತ್ಯಂತ ಪರಿಣಾಮಕಾರಿ. ಇದರಲ್ಲಿ ನೀವು ಯಾವುದೇ ನಿಮ್ಮ ತಂದೆ ಆಗಿರಲಿ, ತಾಯಿ ಆಗಿರಲಿ, ಮಕ್ಕಳಾಗಿರಲಿ ಹೊರಗಿನಿಂದ ಮನೆಗಳ ಒಳಗಡೆ ಬರ್ತಾರಂತಂದ್ರೆ ಅವರಿಗೆ ಹ್ಯಾಂಡ್ ಸ್ಯಾನಿಟೈಸೇಷನ್, ತಮ್ಮ ಕೈ ಮೇಲೆ ಆ ಸ್ಯಾನಿಟೈಸರ್ ಕೆಮಿಕಲ್ ಅನ್ನ ಹಾಕೊಳ್ಳೋದು ಕಡ್ಡಾಯಗೊಳಿಸ್ರಿ. ಮನೆಯಲ್ಲಿ ಸ್ಯಾನಿಟೈಸರ್ ಇಲ್ಲ ಅಂತಂದ್ರೆ 20 ಸೆಕೆಂಡ್ಗಳವರೆಗೆ ನೀವು ಬಳಸುವ ಸೋಪಿನಿಂದ ಕೈಗಳನ್ನು ವಾಶ್ ಮಾಡ್ಬೇಕಂದ್ರೆ ಜಸ್ಟ್ ನಾವು ಹಿಂಗೆ ಮಾಡಿಬಿಡ್ತೀವಿ, ಅದು ಅಲ್ಲ. ವಾಶ್ ಮಾಡೋದು ಅಥವಾ ಸ್ಯಾನಿಟೈಸೇಷನ್ ಅಪ್ಲೈ ಮಾಡೋದು ಅಂತಂದ್ರೆ ನಿಮಗೆ ತೋರಿಸ್ತೀನಿ, ಲಕ್ಷ ಕೊಟ್ಟು ನೋಡ್ರಿ ದಯಮಾಡಿ. ಮೊದಲಿಗೆ ಹೀಗೆ, ಅದಾದ್ಮೇಲೆ ಕೈ ಹಿಂಭಾಗ, ಇಲ್ಲಿ ಮುಗಿಯಲ್ಲ, ಜೊತೆಗೆ ಬೆರಳಿನ ಮಧ್ಯದಲ್ಲಿ ಕೂಡ. ಸೊ ಈ ತರ ನಾವು ಹ್ಯಾಂಡ್ ಸ್ಯಾನಿಟೈಸೇಷನ್ ಮಾಡ್ಕೊಂಡ್ವಿ ಅಂತಂದ್ರೆ ಈ ಕೊರೋನಾ ವೈರಸ್ ಇಂದ ದೂರ ಇರ್ಬೋದು ಸರ್. ಮತ್ತೆ ಇದಕ್ಕೆ ವ್ಯಾಕ್ಸಿನ್ ಏನಾದ್ರು ಕಂಡುಹಿಡಿದಿದ್ದಾರಾ ಅಥವಾ ಆ ಪ್ರಯತ್ನಗಳು ನಡೀತಿದ್ದಾವೆ ಅಂತ ಕೇಳ್ತಿದ್ದೀವಿ. ಇದುವರೆಗೂ ಎಲ್ಲಿಯೂ ಆ ರೀತಿಯಾದಂತಹ ಒಂದು ಪ್ರಯತ್ನದಲ್ಲಿ ಯಶಸ್ವಿಯಾಗಿ ಕಂಡು ಬರ್ತಿಲ್ಲ. ನಿಜ ಸರ್. ಈ ಸಂಶೋಧನೆ ಅನ್ನೋದು ನಿರಂತರವಾಗಿ ನಡೀತಾ ಇರ್ತದೆ, ಬೆಳಕಿಗೆ ಬಂದಿರಂಗಿಲ್ಲ. ನಮ್ಮ ದೇಶದ ಒಂದು ಪ್ರತಿಷ್ಠಿತ ವ್ಯಾಕ್ಸಿನ್ ತಯಾರಿಕಾ ಕಂಪನಿ ಸೀರಮ್ ಇನ್ಸ್ಟಿಟ್ಯೂಟ್ ಅಂತಂದು ಪುಣೆ ನಗರದಲ್ಲಿರೋದು ಸರ್. ಅವರು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ಅತ್ಯಂತ ಸನಿಹದಲ್ಲಿದ್ದಾರೆ ಸರ್. ಕ್ಲಿನಿಕಲ್ ಟ್ರಯಲ್ ಫೇಸ್ 4 ಅಂತ ಹೇಳ್ತೀವಿ ಸರ್, ಮನುಷ್ಯನ ಮೇಲೆ ಪ್ರಯೋಗ ಮಾಡುವಂಥದ್ದು. 3 ಹಂತಗಳ ಪರೀಕ್ಷೆಯನ್ನ ಯಶಸ್ವಿಯಾಗಿ ಪೂರೈಸಿದ್ದಾರೆ. ಇನ್ನು 4ನೇ ಹಂತದ ಪರೀಕ್ಷೆಯನ್ನ ಅವರು ನಡೆಸ್ತಾ ಇದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅದು ಬರ್ಬೋದು ಅನ್ನೋ ನಿರೀಕ್ಷೆ ಕೂಡ ಇದೆ ಸರ್ ವೈಜ್ಞಾನಿಕ ವಲಯದಲ್ಲಿ. ನಮ್ಮ ದೇಶ ಅಲ್ಲದೆ ಜರ್ಮನಿ ಮತ್ತು ಇಸ್ರೇಲ್ನವರು ಕೂಡ ಈ ವ್ಯಾಕ್ಸಿನ್ ಆವಿಷ್ಕಾರದ ಹತ್ತಿರಕ್ಕೆ ಬಂದಿದ್ದಾರೆ ಅಂತ ಅನ್ನೋದು ಮಾಧ್ಯಮದಲ್ಲಿ ಬರ್ತಾ ಇದೆ ಸರ್. ಈ ಔಷಧದಲ್ಲಿ ಕೆಲವು ಇನ್ಫೆಕ್ಟೆಡ್ ಪರ್ಸನ್ಗೆ ಔಷಧ ಕೊಡುವಂಥದ್ದು ಬೇರೆ, ಇನ್ಫೆಕ್ಟೆಡ್ ಬರದೇ ಇರೋ ರೀತಿಯಲ್ಲಿ ವ್ಯಾಕ್ಸಿನ್ ಕೊಡೋ ಒಂದು ಔಷಧ ಬೇರೆ. ವ್ಯಾಕ್ಸಿನ್ ಅಂತ ಅನ್ನೋದು ಪ್ರಮುಖವಾಗಿ ಸರ್ ಇವಾಗ ಆರೋಗ್ಯವಂತ ಮನುಷ್ಯನಿಗೆ ನಾವು ಕೊಡುವಂಥದ್ದು. ಆರೋಗ್ಯವಂತ ಮನುಷ್ಯನಿಗೆ ಏನ್ ಮಾಡ್ತೀವಿ, ಒಂಥರ ಪಿಸ್ತೂಲ್ ಒಳಗಡೆ ಗುಂಡಿಲ್ಲ, ಆ ವೈರಸ್ ಅನ್ನ ರೂಪಾಂತರಗೊಳಿಸಿ ಮನುಷ್ಯನ ಒಳಗಡೆ ಸೇರಿಸ್ತೀವಿ. ರೂಪಾಂತರಗೊಳಿಸುವ ಉದ್ದೇಶ ಏನಂದ್ರೆ ಅವನಿಗೆ ಆ ರೋಗ ಬರಬಾರ್ದು, ಬದಲಾಗಿ ಅವನ ರೋಗ ನಿರೋಧಕ ವ್ಯವಸ್ಥೆ ಆ ವೈರಸ್ಸಿನ ರಚನೆಯನ್ನ ತಿಳ್ಕೊಬೇಕು. ರಚನೆ ತಿಳ್ಕೊಂಡಾಗ ಅದ್ರ ವಿರುದ್ಧ ಹೋರಾಡ್ಲಿಕ್ಕೆ ಅದು ಸಶಕ್ತ ಆಗ್ತದೆ. ಇದು ವೈರಸ್ಸಿನ ಒಂದು ಫಂಕ್ಷನಿಂಗ್ ಅಂತ ಹೇಳ್ತೀವಿ, ಕಾರ್ಯ ಸ್ವರೂಪ ಈ ತರ ಕೆಲಸ ಮಾಡ್ತದೆ. ಇದನ್ನು ನಾವು ಆರೋಗ್ಯವಂತ ಮನುಷ್ಯರಿಗೂ ಕೊಡ್ಬೋದು, ಜೊತೆಗೆ ಸೋಂಕಿತರಿಗೂ ಕೊಡ್ಬೋದು. ಸೋಂಕಿತರಿಗೆ ಇವಾಗಲೇ ಒಂದಿಷ್ಟು ಔಷಧಿಗಳನ್ನು ಬಳಸ್ತಾ ಇದ್ದಾರೆ. ಇಂಟರ್ಫೆರಾನ್ ಅಂತ ಇದೆ ಸರ್, ಅವುಗಳನ್ನು ಬಳಸ್ತಾ ಇದ್ದಾರೆ. ಇವೆಲ್ಲವೂ ಆಂಟಿ ವೈರಲ್ ಪ್ರೋಟೀನ್, ಈ ವೈರಸ್ಗಳ ವಿರುದ್ಧವಾಗಿ ಬಳಸುವಂತ ಪ್ರೋಟೀನ್ಗಳು. ಈಗ ಪ್ಯಾರಾಸಿಟಮಾಲ್, ಮತ್ತೆ HCQ, ಇವೆಲ್ಲ ಮಾತ್ರೆಗಳು ಮಲೇರಿಯಾಕ್ಕೆ ಬಳಸುವಂತ ಮಾತ್ರೆಗಳನ್ನು ಇದಕ್ಕೆ ಬಳಸಬಹುದು ಅಂತ. ನಿಜ ಸರ್. ಒಂದಿಷ್ಟು ರೋಗದ ಗುಣಲಕ್ಷಣಗಳು ನಾವು ಈ ವೈದ್ಯಕೀಯ ಭಾಷೆ ಒಳಗೆ ಹೇಳೋದಾತಂದ್ರೆ ಸಿಂಪ್ಟೊಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಸರ್. ಅದನ್ನ ಯಾವ ರೀತಿ ರೋಗದ ಗುಣಲಕ್ಷಣಗಳಿದೆ ಆ ಗುಣಲಕ್ಷಣಗಳಿಗೆ ಅನುಗುಣವಾಗಿ ಔಷಧಗಳನ್ನು ಬಳಸಬೇಕು. ನೇರವಾಗಿ ವೈರಸ್ ಅನ್ನು ಹೊಡಿತಾ ಇಲ್ಲ ನಾವು, ವೈರಸ್ ಇಂದ ಆಗುವ ಪರಿಣಾಮಗಳನ್ನ ಗಮನದಲ್ಲಿಟ್ಕೊಂಡು ನಾವು ಚಿಕಿತ್ಸೆಯನ್ನು ಕೊಡುವಂಥದ್ದು ನಡೆಸ್ತಾ ಇದ್ದೀವಿ. ಆದ್ರೆ ನಾವು ಇದುವರೆಗೂ ನಮ್ಮ ಹಿಂದಿನ ಅನುಭವಗಳಿಂದ ತಿಳ್ಕೊಳ್ಳೋದೇನಂದ್ರೆ ವೈರಸ್ಸಿಗೆ ನಾವೇನಾದ್ರೂ ವ್ಯಾಕ್ಸಿನ್ ಕಂಡಿಡಿದ್ರೆ ಅದು ಮ್ಯೂಟೇಷನ್ಗೆ ಒಳಗಾಗುತ್ತೆ, ಅದು ರೂಪಾಂತರ ಆಗುತ್ತೆ, ಇದಕ್ಕಿಂತ ಹೆಚ್ಚು ಬಲಿಷ್ಠವಾಗಿ ಬರುತ್ತೆ ಅಂತ ಭಯ ಇದೆ. ನಿಜ ಸರ್. ಈಗ WHO ಮಾಹಿತಿ ಏನಿದೆ ಅಂದ್ರೆ ಇದಕ್ಕೆ ವ್ಯಾಕ್ಸಿನ್ ಅಸಾಧ್ಯ ಅನ್ನುವಂತ ಮಾತಿದೆ. ಮತ್ತೊಂದು ಕಡೆ ಒಂದು ದೊಡ್ಡ ಚಾಲೆಂಜ್ ಏನಂದ್ರೆ ಬಹಳ ವೇಗವಾಗಿ ಸ್ಪ್ರೆಡ್ ಆಗ್ತಾ ಇದೆ ಏನೋ ಇದು ಅನಿಸ್ತಿದೆ. ಜಗತ್ತನ್ನೇ ಪೂರ ಸುಮಾರು 11-12 ದೇಶವನ್ನು ಹೊರತುಪಡಿಸಿ ಎಲ್ಲಾ ದೇಶಗಳಲ್ಲಿಯೂ ಕೂಡ ಒಂದೇ ಬಾರಿಗೆ ಪಸರಿಸುವ ಜಗತ್ತಿನ ಏಕೈಕ ವೈರಾಣು ಇದೆ. ಈ ವೈರಾಣನ್ನ ಈ ತಕ್ಷಣಕ್ಕೆ ನಾವು ವ್ಯಾಕ್ಸಿನ್ ಅನ್ನ ತಯಾರಿಸೋದು ಅಸಾಧ್ಯ ಅನ್ನುವಂತ ಮಾತು ಒಂದ್ ಕಡೆ ಇದೆ. WHO ಗಾಬರಿ ಹುಟ್ಟಿಸುವಂತ ಸನ್ನಿವೇಶ ಅಂದ್ರೆ ಇದಕ್ಕೆ ಔಷಧನೇ ಇಲ್ಲ, ಇದ್ರ ಜೊತೆಗೇನೆ ನಾವು ಬದುಕಬೇಕು ಅನ್ನುವಂತ ಮಾತನ್ನು ಕೂಡ ಹೇಳ್ತಾರೆ. ಇದರಲ್ಲಿ ಅವರು ವ್ಯಾಕ್ಸಿನ್ ಕಂಡು ಹಿಡಿಯೋಕೆ ಆಗ್ತಿಲ್ಲ ಅನ್ನೋದಕ್ಕಾಗಿ ಹೇಳ್ತಾರ ಅಥವಾ ಇದರ ವೇಗ ವ್ಯಾಕ್ಸಿನ್ಗೂ ಮೀರಿ ನಮ್ಮನ್ನೂ ಮೀರಿ ಬೆಳೀತಾ ಇರೋದ್ರಿಂದ ಹೇಳ್ತಾ ಇರೋದು ಗೊತ್ತಾಗ್ತಾ ಇಲ್ಲ ಸರ್. ನೀವು
ಗಮನಿಸುವಂತಹ ಅಂಶದಲ್ಲಿ 3 ಪಾಯಿಂಟ್ ಬರ್ತದೆ. ಮೊದಲನೇದು ವ್ಯಾಕ್ಸಿನ್ ಉತ್ಪಾದನೆ, ವ್ಯಾಕ್ಸಿನ್ ಆವಿಷ್ಕಾರ ಮತ್ತು ಉತ್ಪಾದನೆ. ಇದು ಒಂದು ದೀರ್ಘಕಾಲದ ಪ್ರಯತ್ನ ಸರ್. 1 ತಿಂಗಳು 1 ವರ್ಷದಲ್ಲಿ ಆಗುವಂಥ ಕೆಲಸ ಅಲ್ಲ. ದೀರ್ಘಕಾಲದ ಪ್ರಯತ್ನ ಜೊತೆಗೆ ಅಧಿಕವಾಗಿರ್ತಕ್ಕಂಥ ಅಗಾಧವಾಗಿರ್ತಕ್ಕಂಥ ಇನ್ವೆಸ್ಟ್ಮೆಂಟ್ ಕೊಡಬೇಕು ಸರ್. ರಫ್ ಆಗಿ ಹೇಳೋದಾದ್ರೆ ಒಂದು $1 ಬಿಲಿಯನ್ ವರೆಗೂ ಒಂದು ವ್ಯಾಕ್ಸಿನ್ ಆವಿಷ್ಕಾರಕ್ಕೆ ತರುವಂಥ ವೆಚ್ಚ ಸರ್. ಎಲ್ಲ ಪ್ರಯೋಗಗಳು ಅನ್ಕೊಂಡಂತೆ ಸಾಗಿದ್ರೆ 6 ವರ್ಷ ನೀವು ಹೇಳೋ ಮಾತಿಗೆ ನಾನು ಜೋಡಿಸ್ತೀನಿ ಸರ್. ನಮ್ಮ ದೇಶದಲ್ಲಿ $53 ಬಿಲಿಯನ್, ಸುಮಾರು ನಮ್ಮ ದೇಶ ಎಷ್ಟೋ ವರ್ಷಗಳ ಇತಿಹಾಸ ಹೊಂದಿದೆ. ಆರೋಗ್ಯ ಕ್ಷೇತ್ರದಲ್ಲಿ ನಾವು ಇದುವರೆಗೂ ಹೂಡಿಕೆ ಮಾಡಿರೋ ಮೊತ್ತ $53 ಬಿಲಿಯನ್. ಇಷ್ಟು ಮೊತ್ತದಲ್ಲಿ $1 ಬಿಲಿಯನ್ ಹಾಕಿದ್ರೆ ಮಾತ್ರ ವೈರಸ್ ನಿಯಂತ್ರಣ ಮಾಡಬಹುದು. ಅಂದ್ರೆ ನಾವು $1 ಬಿಲಿಯನ್ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಮತ್ತೆ 5 ವರ್ಷ ಟೈಮ್ ಬೇಕು. ಅಂತ ದೊಡ್ಡ ಪ್ರಯೋಗಾಲಯ ನಮ್ಮ ದೇಶದಲ್ಲಿ ಸದ್ಯಕ್ಕೆ ಲಭ್ಯ ಆಗೋದು ಬಹಳ ಕಷ್ಟದಾಯಕ ಅಂತ ಅನ್ಸುತ್ತೆ. ನಿಜ ಸರ್. ಆದ್ರೂ ನಮ್ಮ ದೇಶದಲ್ಲಿ ಒಂದಿಷ್ಟು ವ್ಯಾಕ್ಸಿನ್ ಉತ್ಪಾದನಾ ಸಂಸ್ಥೆಗಳಿವೆ ಸರ್. ನನಗನ್ಸಿದ ಮಟ್ಟಿಗೆ ಒಂದು 20 ರಿಂದ 25 ಈ ಸಂಶೋಧನಾ ನಿರತ ಉತ್ಪಾದನಾ ಘಟಕಗಳಿವೆ ಸರ್. R&D, ಇನ್ಹೌಸ್ R&D ಜೊತೆಗೆ ಪ್ರೊಡಕ್ಷನ್ ಹೊಂದಿರ್ತಕ್ಕಂಥದ್ದು. ಅವರು ಸಶಕ್ತರಿದ್ದಾರೆ ಸರ್. ನಾನು ಆವಾಗ ಒಂದು ಕಂಪನಿ ಹೆಸರು ಹೇಳಿದೆ, ಸೀರಮ್ ಇನ್ಸ್ಟಿಟ್ಯೂಟ್ ಅಂತಂದು. ಅವರು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ಮಾಡ್ತಾ ಇದ್ದಾರೆ ಸರ್. ಅದನ್ನ ಹತ್ರ ಇದ್ದಾರೆ ಅನ್ನೋ ಸುದ್ದಿ ವಿಶ್ವಸನೀಯ ಮೂಲದಿಂದ ಸಿಗ್ತಾ ಇದೆ ಸರ್. ಇದು ವೈರಸ್ ಸ್ಪ್ರೆಡ್ ಆಗೋ ರೀತಿ ಇದೆ. ಇದರಲ್ಲಿ ಎ ಮತ್ತು ಬೇರೆ ಬೇರೆ ಏನೇನೋ ಗ್ರೇಡಿಂಗ್ ಕೊಡ್ತಿದ್ದಾರೆ ಕೆಲವಷ್ಟು ತಜ್ಞರು. ಅದು ಸ್ವಲ್ಪ ಮಾಹಿತಿ ನೀವು ಕೊಟ್ಟರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಅವ್ನ ಗ್ರೇಡ್ ನಲ್ಲಿ ಏನಂತಾರೆ ಅಂದ್ರೆ ಕೆಲವೊಬ್ಬರಿಗೆ ಯಾವುದೇ ಲಕ್ಷಣಗಳೇ ಇಲ್ಲ, ವೈರಸ್ನ ಯಾವುದೇ ಲಕ್ಷಣಗಳಿಲ್ಲ, ಆದ್ರೂ ಅವ್ರಿಗೆ ಪಾಸಿಟಿವ್ ಬರ್ತಿದೆ. ಕೆಲವು ಜನರಿಗೆ ವೈರಸ್ನ ಲಕ್ಷಣಗಳಿದ್ರೆ ಅವ್ರಿಗೆ ನೆಗೆಟಿವ್ ಬರ್ತಿದೆ, ಮತ್ತು ಕೆಲವು ಜನರಿಗೆ ವೈರಸ್ಸಿನ ಲಕ್ಷಣಗಳ ಜೊತೆಗೇನೆ ಪಾಸಿಟಿವ್ ಬರ್ತಿದೆ. ಈಗ ನಾನು ಕೊಡುವಂತ ವಿವರಣೆ ನನ್ನ ದ್ವಿತೀಯ PUC ಜೀವಶಾಸ್ತ್ರದ ವಿದ್ಯಾರ್ಥಿಗಳಿಗೆ ಬಹಳ ಜಲ್ದಿ ಅರ್ಥ ಆಗ್ತದೆ. ಸಾಮಾನ್ಯ ಜನರಿಗೂ ಅರ್ಥ ಆಗುವ ಮಾದರಿ ಒಳಗಡೆ ವಿವರಣೆ ನೀಡುವಂತ ಪ್ರಯತ್ನ ಮಾಡ್ತೀನಿ. ನಮ್ಮ ಚರ್ಚೆ ಶುರುವಾದಾಗ ನಾನು ವೈರಸ್ಸಿನ ರಚನೆಯ ಬಗ್ಗೆ ಹೇಳಿದೆ. ಇದು ಒಂದು RNA ನ್ಯೂಕ್ಲಿಕ್ ಆಮ್ಲ ಹೊಂದಿರತಕ್ಕಂಥ ವೈರಸ್. ಈ RNA ವೈರಸ್ಗಳ ವಿಶೇಷತೆ ಅನ್ನೋದೇ ರೂಪಾಂತರ, ಅದನ್ನ ಮ್ಯೂಟೇಷನ್ ಅಂತ ಹೇಳ್ತೀವಿ ನಾವು. ಬಹಳ ಫ್ರೀಕ್ವೆಂಟ್ ಆಗಿ ಬಹಳ ಕಡಿಮೆ ಸಮಯದಲ್ಲಿ ತಮ್ಮ ರಚನೆಯನ್ನ ಬದಲಿಸಿಕೊಳ್ಳುವಂಥದ್ದು ಈ RNA ವೈರಸ್ಗಳು. ಯಾಕೆ ಹಿಂಗಾಗ್ತಾವ ಅಂತಂದ್ರೆ RNA ಇದ್ದಿದ್ದು ಮೊದಲಿಗೆ DNA ಆಗಿ ಪರಿವರ್ತನೆ ಆಗ್ಬೇಕು ನಮ್ಮ ದೇಹದೊಳಗೆ. ಆಮೇಲೆ ಆ DNA, ನಮ್ಮ ಜೀವಕೋಶದಲ್ಲಿರುವ DNA ವೈರಸ್ ಉತ್ಪಾದನೆಗೆ ನಿರ್ದೇಶನ ನೀಡುತ್ತೆ. ಈ RNA ಇದ್ದದ್ದು ವೈರಸ್ಸಿನ RNA DNA ಆಗುವ ಕ್ರಿಯೆಗೆ ಒಂದು ಎನ್ಸೈಮ್ ಇದೆ, ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಅಂತಂದು. ಆ ಎನ್ಸೈಮ್ ಅಷ್ಟೊಂದು 100% ಕ್ಷಮತೆ ಅಂತ ಏನು ಹೇಳ್ತೀವಿ, ಅಥವಾ 100% ಎಫಿಷಿಯೆಂಟ್ ಆಗಿ ಕೆಲಸ ಮಾಡಲ್ಲ. ಅದು ತಪ್ಪನ್ನೇ ಸಿಗುತ್ತೆ. ನಾವು ಜೀವ ಜಗತ್ತಿನಲ್ಲಿ ತಪ್ಪು ನಡೆಯುವಂತ ಸಂದರ್ಭಗಳನ್ನ ಜೀವಕೋಶದಲ್ಲಿ ಬಹಳ ಕಡಿಮೆ ನೋಡ್ತೀವಿ. ಆದರೆ ಇದು ಒಂದು ಎನ್ಸೈಮ್ ಶತಮಾನಗಳಿಂದನೂ ನಮ್ಗೆ ತಜ್ಞವಾಗಿ ಪರಿಣಮಿಸಿದೆ. ಇದೇ ಕಾರಣ ಏಡ್ಸ್ ಏನಿದೆ, HIV ವೈರಸ್ನಿಂದ ಆಗುವಂತ ರೋಗ ಏಡ್ಸ್, ಆ HIV ವೈರಸ್ ಅಲ್ಲಿ ಕೂಡ ಇರೋದು RNA. ಹಾಗಾಗಿ ಅದಕ್ಕೂ ಇವತ್ತಿನವರೆಗೂ ನಮ್ಗೆ ವ್ಯಾಕ್ಸಿನ್, ನಿಖರವಾಗಿರೋ ವ್ಯಾಕ್ಸಿನ್ ಕಂಡುಹಿಡಿಯಕ್ಕಾಗಿಲ್ಲ. ನಿಜ ಸರ್. ಈಗ ಅದನ್ನ ಮತ್ತೆ ನಾನು ಇವಾಗ HIV ಮತ್ತು ಕೋವಿಡ್ ಎರಡನ್ನು ಹೋಲಿಸ್ತಾ ಇದ್ದೀನಿ ಅಂತಂದು ಗಾಬರಿ ಪಡ್ಕೋಬೇಡಿ. ಇದು ಜಸ್ಟ್ ನಾವು ಸ್ಟ್ರಕ್ಚರಲ್ಲಿ ಮಾತಾಡೋದಾದ್ರೆ ರಚನಾತ್ಮಕವಾಗಿ ರಚನೆಯ ಒಂದು ಘಟಕ ಮಾತಾಡೋದಾದ್ರೆ ಸರ್ ಹೇಳಿದ್ರಾಗ್ಲೇ ಇದರ ಪಸರಿಸುವಿಕೆ ಬಹಳ ತೀವ್ರ ಸ್ವರೂಪದಲ್ಲಿದೆ ಅಂತಂದು ನಿಜ. ದಿನಕ್ಕೆ ನಾವು ಮಾಧ್ಯಮದೊಳಗಡೆ ಹಲವಾರು ಅಂಕಿ ಸಂಖ್ಯೆಗಳನ್ನು ನೋಡ್ತೀವಿ. ಆ ಅಂಕಿ ಸಂಖ್ಯೆಗಳು ಸಾಮಾನ್ಯ ಜನರಿಗೆ ಭಯ ಭೀತಿ ಹುಟ್ಟಿಸೋದು ಸಹಜ. ನಮ್ಮ ಕೇಂದ್ರ ಸರ್ಕಾರ ಇಲ್ಲಿವರೆಗೂ ರಾಜ್ಯ ಸರ್ಕಾರದ ಸಹಯೋಗದಲ್ಲಿ, ಜೊತೆಗೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ವಿಶ್ವ ಆರೋಗ್ಯ ಸಂಸ್ಥೆಯ ಸಹಯೋಗದಲ್ಲಿ ಕೂಡ ಹಲವಾರು ನಿಯಮಾವಳಿಗಳನ್ನ ಕೊಟ್ಟಿತ್ತು ನಮಗ. ಲಾಕ್ಡೌನ್ 1, 2, 3 ಇವಾಗ 4 ಬರ್ತದ. ಇವುಗಳಲ್ಲಿ ಪಾಲಿಸಿದ್ವಿ. ಈ ಏನು ಸಂಖ್ಯೆನ ನೋಡ್ತಾ ಇದ್ವಿ ನಾವು, 1,40,000 ಸೋಂಕಿತರ ಸಂಖ್ಯೆಯನ್ನು ನೋಡ್ತಾ ಇದ್ದೀವಿ. ಇದು ಗಾಬರಿ ಆಗುವ ಅವಶ್ಯಕತೆ ಇಲ್ಲ. ಸಾಕಷ್ಟು ನಿಯಂತ್ರಣ ಕ್ರಮಗಳನ್ನ ನಾವು, ಹತೋಟಿ ಕ್ರಮಗಳನ್ನ ಸರ್ಕಾರವನ್ನು ತಗೊಂಡಿದೆ. ಜನರು ಅನುಸರಿಸ್ತಾ ಇದ್ದಾರೆ. ದಿನಕ್ಕೆ ಅವರು ಜವಾಬ್ದಾರಿಯುತವಾಗಿ ವರ್ತಿಸ್ತಾ ಇದ್ದಾರೆ. ಈ ಸಂಖ್ಯೆ ಏನಿದೆ ಇದನ್ನ
ಮುಂಚಿತವಾಗಿ ಊಹೆ ಮಾಡಲಾಗಿತ್ತು. ನಮ್ಮ ದೇಶದಲ್ಲಿ ಇದಕ್ಕಿಂತ ಹೆಚ್ಚು 2 ಲಕ್ಷಕ್ಕಿಂತ ಹೆಚ್ಚು ಸೋಂಕಿತರು ಇರುವಂತಹ ಸಂದರ್ಭವನ್ನ ನಾವು ಮೇ ಮೊದಲನೇ ವಾರದಲ್ಲಿನೇ ಊಹಿಸ್ಕೊಂಡಿದ್ವಿ. ಮೇ ಕೊನೆ ವಾರ ಇದು. ಇಲ್ಲಿಗೆ ನಾವು ಇವಾಗ 1,40,000 ಬಂದಿವಿ. ಬರೋ ದಿನಗಳಲ್ಲಿ ಇದರ ವೃದ್ಧಿಯ ವೇಗ ಕಡಿಮೆ ಆಗ್ತದೆ. ಅಲ್ಲಿಗೆ ನಾವು ಕೊರೋನಾದಿಂದ ಸ್ವಲ್ಪ ಮಟ್ಟಿಗೆ ನಿರಾಳರಾಗಬಹುದು ಅನ್ನೋ ಒಂದು ಆಶಾವಾದ ಇದೆ. ಆದರೆ ಬಹಳಷ್ಟು ಸಾರಿ ಈ ಕೊರೋನಾ ತಂದಿದ್ದ ಸಂದಿಗ್ಧ ಪರಿಸ್ಥಿತಿ, ಈ ಜಗತ್ತಿನ ಇತಿಹಾಸ ಪ್ರಾರಂಭದಿಂದನೂ ಇಲ್ಲಿವರೆಗೆ ನೋಡಿದರೆ ಈ ರೀತಿಯಾಗಿರುವಂಥ ಒಂದು ಭಯಾನಕ ಸ್ಥಿತಿ ನಿರ್ಮಾಣ ಆಗಿರಲಿಲ್ಲ. ಹಾಗಾಗಿ ಜೀವ ವೈವಿಧ್ಯತೆಯಲ್ಲಿ ನೀವು ಕೂಡ ಆ ಒಂದು ವೈರಸ್ಗೆ ಔಷಧ ಕಂಡುಹಿಡಿಯುವಂತಹ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದೀರಿ. ಸಾಕಷ್ಟು ಮಾಹಿತಿ ಇದೆ ನಿಮಗೆ. ಯಾಕಂದರೆ ಜೀವ ಅಮೂಲ್ಯ. ಮೊದಲಿಗೆ ನಾವು ಬದುಕಿದ್ರೆ ಜೀವನ, ನಾವೇ ಇಲ್ಲ ಅಂದಮೇಲೆ ಇನ್ನು ಜೀವನ ನಡೆಸೋದು ಹೇಗೆ? ಹಾಗಾಗಿ ಜೀವನ ಪ್ರಶ್ನೆಗಿಂತ ಮೊದಲು ಜೀವದ ಪ್ರಶ್ನೆ ಮೊದಲಿದೆ. ಇವತ್ತು ನಮ್ಮ ಆರೋಗ್ಯ ಕ್ಷೇತ್ರದಲ್ಲಿ ಬಹುತೇಕ ನಮ್ಮ ಅರ್ಥಶಾಸ್ತ್ರದ ಅಭಿಮತವಾಗಿ ನಾವು ಕೂಡ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ನಲ್ಲಿ ಆರೋಗ್ಯನ ಮೊದಲು ತಗೋತೀವಿ. ಇವತ್ತು ಜಗತ್ತಿನಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಅತಿ ದೊಡ್ಡ ಸಾಧನೆಯನ್ನು ಸಾಧಿಸಿರುವಂತಹ ಬಹುತೇಕ ಪಾಶ್ಚಾತ್ಯ ರಾಷ್ಟ್ರಗಳಾಗಿರ್ಬೋದು, ಹಾಗೆಯೇ ಅಮೆರಿಕಾದಂಥ ದೇಶ ಆಗಿರ್ಬೋದು, ಜಪಾನ್ ಅಂತ ದೇಶ ಆಗಿರ್ಬೋದು, ಅವುಗಳನ್ನೆಲ್ಲವನ್ನು ನಾನು ಪ್ರತಿ ದಿವಸ ಅವರ ಅಂಕಿ ಸಂಖ್ಯೆಗಳ ಬಗ್ಗೆ ಒಂದು ಗಮನ ಹರಿಸ್ತಾ ಇದ್ದೀನಿ. ಅದನ್ನು ನೋಡಿದಾಗ ಜಪಾನ್ ಮತ್ತು ಉತ್ತರ ಕೊರಿಯಾ, ದಕ್ಷಿಣ ಕೊರಿಯಾದವರು ಕೈಗೊಂಡಂತಹ ಕ್ರಮಗಳೇನು, ಹಾಗೆ ಅಮೆರಿಕ, ಇಟಲಿ ಮತ್ತು ಸ್ಪೇನ್ ಅಂತ ದೇಶಗಳು ಕೈಗೊಂಡಂತಹ ಕ್ರಮಗಳು ಮತ್ತು ಜರ್ಮನಿ ಅಂತ ದೇಶದ ಕ್ರಮಗಳನ್ನು ನಾನು ಅವಲೋಕನ ಮಾಡಿದ್ರೆ ಇಬ್ಬರು ತೆಗೆದುಕೊಂಡಂಥ ಕ್ರಮಗಳು ಒಂದೊಂದು ಸಾರಿ ಸರಿ ಅನಿಸುತ್ತೆ. ಆದಾಗ್ಯೂ ಅಮೆರಿಕದಂಥ ದೇಶಕ್ಕೆ 1 ಲಕ್ಷಕ್ಕೂ ಅಧಿಕ ಸಾವು ಸಂಭವಿಸುವಂತಹ ಸಂದರ್ಭ ಒದಗಿ ಬಂದಿದೆ. ಆದರೆ ಆ ದೇಶ 1 ಲಕ್ಷ ಜನ ಸಾವನ್ನ ಅಪ್ಪಿದ್ರು ಕೂಡ ಆ ದೇಶದ ಒಟ್ಟಾರೆ ಜನಸಂಖ್ಯೆ ಅಂದಾಜು 40 ಕೋಟಿ ಇದೆ. ನಮ್ಮ ದೇಶದಲ್ಲಿ 130 ಕೋಟಿ ಜನಸಂಖ್ಯೆ ಇದೆ. ಭಾಳ ಎಲ್ಲ ಜನರು ಗಮನಿಸಬೇಕು. ಬಹಳಷ್ಟು ಜನ ನಮ್ಮಲ್ಲಿ ಕಲ್ತಿದ್ದಾರೆ ನಿಜ, ಆದರೆ ಮರ್ತಿದ್ದಾರೆ. ಕೆಲವು ಜನ ಕಲ್ತಿದ್ದಾರೆ, ಮರ್ತಿಲ್ಲ, ಆದರೆ ನೆನಪಿಸ್ಕೊಳ್ತಿಲ್ಲ. ಇನ್ನು ಕೆಲವು ಜನ ಕಲ್ತೇ ಇಲ್ಲ, ಅವ್ರಿಗೆ ಗೊತ್ತೂ ಇಲ್ಲ. ನೀವೆಲ್ಲರೂ ಗಮನಿಸಬೇಕು, ನಮ್ಮ ದೇಶಕ್ಕಿಂತ ಹಲವಾರು ಪಟ್ಟು ದೊಡ್ಡದಾಗಿರುವಂತಹ ಚೀನಾ ಮತ್ತು ಅಮೆರಿಕ ನಮಗೆ ಯಾವತ್ತೂ ಹೋಲಿಕೆ ಅಲ್ಲ. 40 ಕೋಟಿ ಜನಸಂಖ್ಯೆ ಇರೋದು ನಮ್ಮ ದೇಶಕ್ಕಿಂತ ಬಹಳ ದೊಡ್ಡ ದೇಶ ಅಮೆರಿಕ. ರಷ್ಯಾ ಅಂತೂ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ದೇಶ. ಆ ದೇಶದಲ್ಲಿ 1 ಚದರ ಕಿಲೋಮೀಟರ್ನಲ್ಲಿ ಸರಾಸರಿ 2 ಇದ್ದಾರೆ. ನಮ್ಮ ದೇಶದಲ್ಲಿ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಅದು 2011ರ ಜನಗಣತಿ ಪ್ರಕಾರ 382 ಇದ್ದಾರೆ. ಹಾಗಾದರೆ ನಮ್ಮ ದೇಶದ ಜನಸಾಂದ್ರತೆ ಮತ್ತು ಆ ದೇಶದ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಕಂಪೇರ್ ಮಾಡಿದ್ರೆ ನಮ್ದು ಬಹಳ ದೊಡ್ಡ ಜನಸಂಖ್ಯೆ ಇದೆ, ಸ್ವಲ್ಪ ಜಾಗದಲ್ಲಿ ಹೆಚ್ಚಿನ ಜನ ಇದ್ದೀವಿ. ಹಾಗಾಗಿ ಇಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಅಂತ ಹೇಳಿದ್ರು ಬಹಳ ಕಷ್ಟ ಸಾಧ್ಯವಾಗಿರುವಂಥ ವಿಷಯ. ನಾನು ಬಹಳ ಅಪ್ರಿಸಿಯೇಟ್ ಮಾಡಬೇಕಾಗಿದ್ದು ನಮ್ಮ ಪಬ್ಲಿಕ್ನ. ಎಷ್ಟೋ ಜನ ತಕ್ಷಣಕ್ಕೆ ಕಲಿದೇ ಇರೋರು ಸಹಿತ ಅವರು ಮಾಸ್ಕ್ ಹಾಕೋದನ್ನು ಗಮನಿಸಿದ್ದೀನಿ. ಹಾಗೆ ದೂರ ನಿಂತ್ಕೊಂಡು ಅವರು ಬೇರೆಯವ್ರ ಜೊತೆ ಮಾತಾಡೋದನ್ನು ಗಮನಿಸಿದ್ದೀನಿ. ತಿಳುವಳಿಕೆ ಉಳ್ಳವರು ಅಂತ ಭಾವಿಸ್ತೀನಿ ನಾನು. ಅವ್ರನ್ನೆಲ್ಲ ಗೌರವಿಸಬೇಕಾಗುತ್ತೆ ಈ ಸಂದರ್ಭದಲ್ಲಿ. ನಮ್ಮ ಪೊಲೀಸ್ ವ್ಯವಸ್ಥೆ, ಆರೋಗ್ಯ ವ್ಯವಸ್ಥೆ ಬಗ್ಗೆ ಸರ್ ಮಾತಾಡ್ತಿದ್ರು, ಅದಕ್ಕೆ ನಾನು ಅದನ್ನು ಆರೋಗ್ಯ ವ್ಯವಸ್ಥೆಯಿಂದ ಬೇರೆ ವಿಷಯಕ್ಕೆ ಬದಲಾವಣೆ ಆಗದೆ ಅದಕ್ಕೆ ತಗೋತೀನಿ. ಈಗ ನಮ್ಮ ದೇಶದಲ್ಲಿ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಹೇಗಿದೆ ಅಂತ ಸ್ವಲ್ಪ ಅವಲೋಕನ ಮಾಡಿ. ನಮ್ಮ ದೇಶದ ಒಟ್ಟು GDPಯ 1.28%, ಶೇಕಡ 1.28% ಮಾತ್ರ ಆರೋಗ್ಯದ ಮೇಲೆ ವಿನಿಯೋಗ ಮಾಡ್ತಾರೆ. ಭಾಳ ದುರಂತ ಅನ್ನಿಸ್ಬೋದು. ಇದು ಸರ್ಕಾರದ ತಪ್ಪು ಅಂತ ನಾನು ಯಾವತ್ತೂ ಹೇಳಲಿಕ್ಕಾಗಲ್ಲ. ಯಾವುದೇ ಸರ್ಕಾರ ಬಂದರೂ ಕೂಡ ಸರ್ಕಾರ ತಾಯಿ ಪಾತ್ರವನ್ನು ಮಾಡುತ್ತೆ. ಸರ್ಕಾರ ಆಲ್ವೇಸ್ ಡೂಯಿಂಗ್ ಅ ಮದರ್ ಪಾರ್ಟ್. ಸೊ ಹಂಗಾಗಿ ಅವರು ತಾಯಿ ಅಂದಮೇಲೆ ಯಾವಾಗಲೂ ಪ್ರಜೆಗಳ ಯೋಗಕ್ಷೇಮನೆ ಸರ್ಕಾರದ ಪ್ರಮುಖ ಕರ್ತವ್ಯ. ಹಿಂದಕ್ಕೆಲ್ಲ ಪೊಲೀಸ್ ರಾಷ್ಟ್ರಗಳಿತ್ತು, ಇವತ್ತು ವೆಲ್ಫೇರ್ ಸ್ಟೇಟ್ಗಳಾದ ಮೇಲೆ ಎಲ್ಲ ಸರ್ಕಾರಗಳು ಜನರ ಕಡೆನೇ ಲಕ್ಷ್ಯ ಇರುತ್ತೆ. ಆದರೆ ನೀತಿಗಳಲ್ಲಿ ಅಷ್ಟೇ ಬದಲಾವಣೆಗಳಾಗ್ತವೆ. ಯಾವ ನೀತಿ ಅಂದರೆ ಆರ್ಥಿಕ ನೀತಿಗಳು. ಹಾಗಾಗಿ ಅದು ದೈನಂದಿನ ಜೀವನ ಸುಗಮವಾಗಿ ಸಾಗಬೇಕು, ಜನರಿಗೆ ಸಂಕಷ್ಟ ಆಗಬಾರ್ದು ಅಂತ ಒಂದೊಂದು ಪಕ್ಷಗಳು ಒಂದೊಂದು ರೀತಿಯಾದಂಥ ನೀತಿಗಳನ್ನು ಇಟ್ಕೊಂಡು ದೇಶಗಳನ್ನ ಮುನ್ನಡೆಸುತ್ತೆ. ಕೆಲವು ಬಾರಿ ಕೆಲವು ಪಕ್ಷದ ನೀತಿಗಳು ವಿಫಲ ಆಗ್ತವೆ. ಸರಿ ಇಲ್ಲ ಅಂತ ಜನ ಭಾವಿಸಬಾರ್ದು, ಸರಿ ಇರ್ತವೆ, ವಿಫಲ ಆಗ್ತವೆ, ಮತ್ತೊಂದು ಸಾರಿ ಅವು ಯಶಸ್ವಿಗೊಳಿಸ್ತವೆ. ಹಾಗಾಗಿ ಇದು ವಿಫಲತೆ ಅಂತ ಭಾವಿಸಬೇಡಿ. 1.28%, ಶೇಕಡ 1.28% ಮಾತ್ರ ಆರೋಗ್ಯ ಕ್ಷೇತ್ರದಲ್ಲಿ ವಿನಿಯೋಗ ಆಗಿದೆ.
ನಮ್ಮ ದೇಶಕ್ಕಿಂತ 100 ಪಟ್ಟು ಅಧಿಕ ಪ್ರಮಾಣದ ಹಣವನ್ನ ಇವತ್ತು ಮುಂದುವರಿದ ದೇಶಗಳು ಆರೋಗ್ಯ ಕ್ಷೇತ್ರದ ಮೇಲೆ ವಿನಿಯೋಗ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಜಪಾನ್ ದೇಶದವ್ರು ಏನ್ ಮಾಡಿದ್ರು, ಅವರ ಒಂದು ಕ್ರಮನ ಅಡ್ವಾನ್ಸ್ ಆಗಿನೇ ಇಡೀ ದೇಶನ ಲಾಕ್ಡೌನ್ ಮಾಡ್ಕೊಂಡು ಹೊರಗಡೆಯಿಂದ ಬರುವಂತ ಯಾವುದೇ ವ್ಯಕ್ತಿಗಳನ್ನ ಬಿಡಲಿಲ್ಲ. ಹಾಗಾಗಿ ಅದಕ್ಕೆ ಅವ್ರ ಮೇಲೆ ಅಷ್ಟೊಂದು ಪರಿಣಾಮ ಅದು ಆಗ್ಲಿಲ್ಲ. ಆದರೆ ಅಮೆರಿಕ, ಸ್ಪೇನ್, ಇಟ್ಲಿ ಅಂತ ದೇಶಗಳಲ್ಲಿ ಅವರು ಅದನ್ನ ತಗೊಂಡ್ರು. ತಮ್ಮದೇ ಆಗಿರುವಂಥ ಶೈಲಿನಲ್ಲಿ ಹರ್ಡ್ ಇಮ್ಯುನಿಟಿ ಅಂತ ಕರೀತಾರೆ. ಅದ್ರ ಬಗ್ಗೆ ಸರ್ ಮಾತಾಡ್ತಾರೆ ಇವಾಗ. ಹರ್ಡ್ ಇಮ್ಯುನಿಟಿ ಅಂದ್ರೆ ಅದು ಅತಿ ಪ್ರಮುಖವಾಗಿರುವುದು ನಮ್ಮ ದೇಶಕ್ಕೆ ಬೇಕಾಗಿರುವಂಥದ್ದು. ನಮ್ಮ ದೇಶಕ್ಕೆ ಯಾವುದು ಹೊಂದುತ್ತೋ ಅದೇ ವ್ಯವಸ್ಥೆಯನ್ನ ನಮ್ಮ ದೇಶದ ಕೇಂದ್ರ ಸರ್ಕಾರ ಮಾಡಿದೆ. ನಮ್ಮ ದೇಶಕ್ಕೆ ಇದು ಸರಿ ಇದೆ, ಆ ಸರಿಯಾಗಿರುವಂಥ ಕ್ರಮವನ್ನೇ ಅವರು ತೆಗೆದುಕೊಳ್ತಾರೆ ಅಂತ ಭಾವನೆ. ಅದು ವಿಫಲವಾದ ಮೇಲೆ ನಾವು ಹೇಳ್ಬೋದು ವಿಫಲ ಆಗಿದೆ ಅಂತ. ಪ್ರಾರಂಭದಲ್ಲಿ ಅದು ಯಶಸ್ವಿ ಆಗುತ್ತೆ ಅಂತಾನೆ ಅದನ್ನ ಅಳವಡಿಕೆ ಮಾಡಿರ್ತಾರೆ. ಆ ನಿಟ್ಟಿನಲ್ಲಿ ಮಾತಾಡೋದಾದ್ರೆ ಆ ಒಂದು ಸರ್ಕಾರ ತೆಗೆದುಕೊಂಡದ್ದು ಸಾಧ್ಯ ಆದಷ್ಟು ಇದರ ವೇಗಕ್ಕೆ ಕಡಿವಾಣ ಹಾಕೋದು ಅಷ್ಟೇ. ಇದರಲ್ಲಿ ಸಂಪೂರ್ಣ ನಾವು ಕೊರೋನಾದಿಂದ ಮುಕ್ತವಾಗಿರುವಂಥ ರಾಷ್ಟ್ರ ಅನ್ಲಿಕ್ಕಾಗಲ್ಲ ಅನ್ನೋದು ನಮಗೆ 1.5-2 ತಿಂಗಳ ನಂತರ ಅರ್ಥ ಆಗ್ಲಿಕ್ಕೆ ಪ್ರಾರಂಭ ಆಯ್ತು. ಸೊ ಇವಾಗ ಸೈನ್ಸ್ ಏನು ಹೇಳುತ್ತೆ ಹರ್ಡ್ ಇಮ್ಯುನಿಟಿ ಬಗ್ಗೆ? ಸರ್ ರಮೇಶ್ ಅವರ, ನೀವು ಹರ್ಡ್ ಇಮ್ಯುನಿಟಿ ಬಗ್ಗೆ ಸ್ವಲ್ಪ ಹೇಳ್ಕೊಡಿ. ನಾನು ಡಾಕ್ಟರ್ನ ಮಾತಾಡಿದ್ದೀನಿ, ಕೆಲವು ಜನ ಡಾಕ್ಟರ್ಗೆ. ಅವ್ರು ಹೇಳಿದ್ದು ಎಲ್ಲರಿಗೂ ಬರೋದೇ, ಬಂದು ಹೋಗಿದೆ, ಬಂದು ಹೋಗಿರಬಹುದು ಅಂತ ಕೂಡ ಮಾತಾಡ್ತಾರೆ. ನಮ್ಮ ದೇಶ ಬಹಳ ವೈವಿಧ್ಯಮಯವಾಗಿದೆ ಸರ್. ಅದು ಎರಡು ಮಾತಿಲ್ಲ, ಭೌಗೋಳಿಕವಾಗಿರ್ಬೋದು. ಇಲ್ಲಿ ವೈವಿಧ್ಯತೆ ಸಕಲ ಜೀವ ಸಂಕುಲದಲ್ಲಿ ನೋಡ್ತೀವಿ. ಅದೇ ತರ ನಾವು ಮನುಷ್ಯರಲ್ಲಿ ಕೂಡ ವೈವಿಧ್ಯಮಯವಾಗಿರ್ತಕ್ಕಂಥ ನೋಡ್ತೀವಿ ಸರ್. ಇಲ್ಲಿ ಇನ್ನೂ ಒಂದು, ನಮ್ಮ ದೇಶದಲ್ಲಿ ಇವತ್ತಿನ ಈ ಪರಿಸ್ಥಿತಿ, ಕೋವಿಡ್ ಪರಿಸ್ಥಿತಿಗೆ ಕಾರಣ ನೀವು ಒಪ್ಕೊಳ್ತೀರಿ, ಈ ವಲಸೆ ಕಾರ್ಮಿಕರು ಅವರೆಲ್ಲ. ಈ ಸಂದರ್ಭದೊಳಗಡೆ ಇಷ್ಟೆಲ್ಲ ಇದ್ದಾಗಿನೂ ಕೊರೋನಾ ಒಂದಿಷ್ಟು ಜನರಿಗೆ ಬಂದಿದ್ದು ಗೊತ್ತಾಗಲಿಲ್ಲ. ಈ ಪ್ರಶ್ನೆ ಸ್ವಲ್ಪ ನಾವು ಕೂತ್ಕೊಂಡು ಯೋಚನೆ ಮಾಡಿದಾಗ ಬರೋದು ಸಹಜ ಸರ್. ಇದನ್ನೇನೆ ನಾವು ಹರ್ಡ್ ಇಮ್ಯುನಿಟಿ ಅಂತ ಹೇಳ್ತೀವಿ. ನಾನು ಅವಾಗ ನಮ್ಮ ಚರ್ಚೆ ಆರಂಭದಲ್ಲಿ ಸರ್ ಜೊತೆ ಚರ್ಚಿಸ್ತಾ ಇದ್ದೆ, ಯಾವ ಮನುಷ್ಯನ ರೋಗ ನಿರೋಧಕ ವ್ಯವಸ್ಥೆ ಸರಿಯಾಗಿದೆ ಅವನಿಗೆ ಈ ವೈರಸ್ ಬಾಧಿಸುವಂತ ಸಾಧ್ಯತೆ ಬಹಳ ಕಡಿಮೆ ಇದೆ. ಬಂದು ಹೋದ್ರು ಬಹಳ ಅಂದ್ರೆ ನೆಗಡಿ, ಕೆಮ್ಮು, ಸ್ಲೈಟ್ ಹಂಗೆ ಜ್ವರ ಬಂದು ಆಗಿರ್ಬೋದು. ಆ ಇತರೆ ವೈರಸ್ ರೋಗಗಳ ಪ್ರಕಾರ 5ರಿಂದ 7 ದಿನದೊಳಗಡೆ ಆ ಗುಣಲಕ್ಷಣಗಳು ಕೂಡ ಆರಾಮಾಗ್ತವೆ. ನಮ್ಮ ದೇಶದೊಳಗಡೆ ಈ ಕೊರೋನಾ ಬಂದು ಹೋದ್ರೆ ಸಾಮಾನ್ಯವಾಗಿ ಸರ್ ಒಂದು ವೈರಸ್ಗೆ ತನ್ನದೇ ಆದ ಇನ್ಕ್ಯುಬೇಷನ್ ಪೀರಿಯಡ್ ಅನ್ನೋದು ಇರುತ್ತೆ ಸರ್. ಇವಾಗ ನಾವು ಕಾಮನ್ ಕೋಲ್ಡ್, ರೈನೋ ವೈರಸ್ ಅನ್ನೋ ಒಂದು ವೈರಸ್ ಅಂತ ಬರುತ್ತೆ ಸರ್, ನೆಗಡಿ. ಅದು 5ರಿಂದ 7 ದಿನದೊಳಗಡೆ ನಾವು ಯಾವುದೇ ಔಷಧಿಯನ್ನು ತಗೊಳ್ದೇ ಇದ್ರೂ ಹೋಗ್ಬೋದು. ಇದು ಕೊರೋನಾಕ್ಕೆ 14 ಡೇಸ್ ಏನೋ ನೆಗೆಟಿವ್. ಬಟ್ ವಿಚಿತ್ರ ಏನಂದ್ರೆ 14 ಡೇಸ್ ವರೆಗೂ ನೆಗೆಟಿವ್ ಬಂದಿರೋದು, ಆಫ್ಟರ್ 14 ಡೇಸ್ ಕೆಲವು ಜನಕ್ಕೆ ಪಾಸಿಟಿವ್ ಬಂದಿದೆ. ಭಾಳ ವಿಶೇಷ. ಹರ್ಡ್ ಇಮ್ಯುನಿಟಿ ಬಗ್ಗೆ ನಾನು ಸ್ವಲ್ಪ ತಿಳ್ಕೊಂಡಿದ್ದೆ. ಏನಂದ್ರೆ ಹರ್ಡ್ ಇಮ್ಯುನಿಟಿ ಬಂದವನಿಗೆ ಆ ಕೊರೋನಾ ವೈರಸ್ ಒಳಗಡೆ ಹೋಗಿ ಅದು ವೀಕ್ ಆಗುತ್ತೆ, ಆಮೇಲೆ ಅದು ಬೇರೆಯವ್ರಿಗೆ ಸ್ಪ್ರೆಡ್ ಆಗದೆ ಇರೋ ಸ್ಥಿತಿ ತಲುಪುತ್ತೆ. ಆದ್ರೆ ಅವನು ಕೊರೋನಾ ವೈರಸ್ ಹೊಂದಿರ್ತಾನೆ, ಆದ್ರೆ ಅವನಿಂದ ಬೇರೆದವರಿಗೆ ಸ್ಪ್ರೆಡ್ ಆಗುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಎಸ್ ಹರ್ಡ್ ಇಮ್ಯುನಿಟಿ ಅಂತ ನನ್ನ ಭಾವನೆ. ನಿಜ ಸರ್. ಈ ಹರ್ಡ್ ಇಮ್ಯುನಿಟಿ ಅನ್ನೋದಾದ್ರೆ ಈ ಯಾವ ಮನುಷ್ಯನಲ್ಲಿ ಕೊರೋನಾ ವೈರಸ್ ಪ್ರವೇಶ ಮಾಡಿದೆ ಅವನ ರೋಗ ನಿರೋಧಕ ವ್ಯವಸ್ಥೆ ಆ ವೈರಸ್ಸಿನ ರಚನೆಯನ್ನ ತಿಳ್ಕೊಂಡಿದೆ. ಇವಾಗ ಒಬ್ಬ ನಮ್ಮ ಮನೆಗೆ ಕಳು ಮಾಡೋ ಬರ್ತಾನೆ, ಆ ಕಳು ಮಾಡೋವನ ಕಡೆ ಒಂದು ಚಾಕು ಐತಿ. ಇದು ನನಗೆ ಗೊತ್ತಾಗ, ಚಾಕು ಇದ್ದು ಮನುಷ್ಯನ ಹೆಂಗೆ ಟ್ಯಾಕಲ್ ಮಾಡ್ಬೇಕು ಅನ್ನೋದು ನಾನು ಯೋಚನೆ ಮಾಡ್ತೀನಿ. ಅಂಥವ್ನ ಇನ್ನೊಬ್ಬವ ಚಾಕು ಹಿಡ್ಕೊಂಡು ಬಂದಂದ್ರೆ ನನಗೆ ಈಸಿ ಆಗ್ತೈತೆ ಅವ್ನು ಟ್ಯಾಕಲ್ ಮಾಡಿ. ಸೊ ದಿಸ್ ಇಸ್ ಸಮಥಿಂಗ್ ಲೈಕ್ ದಟ್. ವ್ಯಾಕ್ಸಿನ್ ಅನ್ನೋದು ಇದರ ಆಧಾರದ ಮೇಲೆ ಪ್ಲಾಸ್ಮಾ ಥೆರಪಿ ಅನ್ನೋದನ್ನು ಕೂಡ ಮಾಡಿದ್ವಿ ಸರ್. ಯಾವ ಮನುಷ್ಯ ಕೊರೋನಾ ಸೋಂಕಿತ ಸೋಂಕು ಮುಕ್ತನಾಗಿ ಡಿಸ್ಚಾರ್ಜ್ ಆಗ್ತಾರ, ಅವರ ರಕ್ತದಿಂದ ಪ್ಲಾಸ್ಮಾನ ಅಥವಾ ದ್ರವರೂಪವನ್ನು ಶೇಖರಣೆ ಮಾಡಿಕೊಂಡು ಅದನ್ನು ಸೋಂಕಿತರಿಗೆ ಕೊಡುವಂಥದ್ದು ಕೂಡ ಮಾಡಿದ್ರು. ಸೊ ಇವೆಲ್ಲವೂ ಒಂದು ಈ ಹರ್ಡ್ ಇಮ್ಯುನಿಟಿಯ ಒಂದು ನೆರಳು ಅಂತ ನಾವು ಒಂದು ಪ್ರಯೋಗನೇ. ಪ್ಲಾಸ್ಮಾ ಥೆರಪಿ ಅನ್ನೋದೊಂದು ಪ್ರಯೋಗ ನಮ್ದು ಇದುವರೆಗೂ ನಡೀತಾ ಇರೋದು ನಮ್ಮ ದೇಶ ಅಲ್ಲ, ಜಗತ್ತಿನಲ್ಲಿ ಎಲ್ಲಾ ದೇಶದಲ್ಲಿ ಪ್ರಯೋಗನೇ ನಡೀತಾ ಇದೆ. ಅಮೆರಿಕದಂತ ದೇಶನೇ HCQ
ಮಾತ್ರೆಗಳನ್ನು ನಮ್ಮ ದೇಶದಿಂದ ಇಂಪೋರ್ಟ್ ಮಾಡ್ಕೊತಾರೆ. ಸೊ ಅವ್ರು ಬೇಗನೆ ತರಿಸ್ಕೊಡಿ ಅಂತ ಅಮೆರಿಕದ ರಾಷ್ಟ್ರಾಧ್ಯಕ್ಷರೇ ನಮ್ಮನ್ನು ಕೋರಿಕೆ ಮಾಡುವಷ್ಟರ ಮಟ್ಟಿಗೆ ಭಯ ಬಿದ್ದರು. ಆದರೂ ಸಹಿತ ಅದು ಯಾವ ಮಾತ್ರೆಗಳು ಕೂಡ ಆ ದೇಶದಲ್ಲಿರುವಂಥ ಜನರ ಸಾವನ್ನ ತಪ್ಪಿಸ್ಲಿಕ್ಕೆ ಆಗಲಿಲ್ಲ. ಒಂದಂತರೂ ನಿಜ ಸರ್, ಈ ಕೊರೋನಾ ಸಂದರ್ಭ ಜೀವ ಮತ್ತು ಜೀವನ ಅಂತ ಅನ್ನೋದು ಟೈಟಲ್ ಯಾಕೆ ಕೊಟ್ಟೆ ಅಂತ, ಒಬ್ಬ ಜೀವಶಾಸ್ತ್ರದ ಉಪನ್ಯಾಸಕ್ಕಾಗಿ ನಾನು ಒಂದು ರೋಗಾಣು ಗುಣಲಕ್ಷಣ, ರಚನೆ, ನಿಯಂತ್ರಣ ಮಾಡುವ ವಿಧಾನ, ಇವುಗಳ ಬಗ್ಗೆನೇ ನಾನು ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡ್ತಾ ಇದ್ದೆ. ಅರ್ಥಶಾಸ್ತ್ರದ ವಿಶೇಷಜ್ಞರಾಗಿರ್ತಕ್ಕಂಥ ನೀವು ನಿಮ್ಮ ಒಂದಿಷ್ಟು ಅನಿಸಿಕೆಗಳನ್ನ ತಿಳಿಸ್ತಾ ಬಂದ್ರಿ ಸರ್ ನಮ್ಗೆ ಕೊರೋನಾ ಶುರು ಆದಾಗಿನಿಂದ. ಸೊ ಆದ್ದರಿಂದ ಈ ಆರ್ಥಿಕವಾಗಿ ಸಾಮಾಜಿಕವಾಗಿ ಒಂದು ರೋಗಾಣು ಯಾವ ರೀತಿ ಪ್ರಭಾವ ಬೀರ್ತೈತಿ, ಯಾವ ರೀತಿ ಜೀವನ ಶೈಲಿಯನ್ನ ಮೊಟಕುಗೊಳಿಸ್ತೈತಿ ಅಥವಾ ಮಾರ್ಪಾಟ ಮಾಡ್ತೈತಿ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಸಮಗ್ರವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಸರ್. ನಾನು ನಿಮ್ಮ ವಿಷಯದ ಬಗ್ಗೆ ನಾನು ಯಾಕೆ ತಿಳ್ಕೊಳ್ಳಿಕ್ಕೆ ಇಷ್ಟಪಟ್ಟೆ ಅಂದ್ರೆ, ಅರ್ಥಶಾಸ್ತ್ರ ಅನ್ನೋ ಶಬ್ದ ಬಹಳ ಜನರಿಗೆ ಇತ್ತೀಚಿನ ದಿನದಲ್ಲಿ ಬಹಳಷ್ಟು ಜನಪ್ರಿಯ ಆಗಿರುವಂಥ ಶಬ್ದ. ಪ್ರತಿಯೊಂದರಲ್ಲೂ ಈ ಪದಗಳು ಬಳಸ್ತಾನೆ ಹೋಗ್ತೀವಿ. ನಾವು ಸಹಿತ ಇದರಲ್ಲಿ ಚಿಕ್ಕವನೇ ಇದು ಆಗ್ತಕ್ಕಂಥ ಎಲ್ಲ ಡೆವಲಪ್ಮೆಂಟ್ಗಳನ್ನ ಗಮನಿಸ್ತಾ ಬಂದಿದ್ದೀನಿ. ಅದರಲ್ಲಿ ನೋಡಿದ್ರೆ ಆರೋಗ್ಯ ಕ್ಷೇತ್ರದ ಬಗ್ಗೆ ನಾವು ಪಾಠ ಮಾಡ್ತೀವಿ, ಆದರೆ ಆರೋಗ್ಯ ಕ್ಷೇತ್ರದಲ್ಲಿ ನಮ್ಮ ಇನ್ವೆಸ್ಟ್ಮೆಂಟ್ ಕಡಿಮೆ ಇದೆ ಅಂತ ಗೊತ್ತು. ಹಾಗಾಗಿ ಸರ್ಕಾರ ಒಂದೇ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಪ್ರೈವೇಟ್ ಸೆಕ್ಟರ್ಗೂ ಕೂಡ ಅವಕಾಶ ಕೊಡ್ತು. ಭಾರತ ಮಿಕ್ಸ್ಡ್ ಎಕಾನಮಿನ ಫಾಲೋ ಮಾಡ್ತಾ ಇರೋದ್ರಿಂದ ಇಲ್ಲಿ ಪ್ರೈವೇಟ್ ಮತ್ತು ಪಬ್ಲಿಕ್ ಎರಡೂ ಇರೋದೆ. ಗೌರ್ಮೆಂಟ್ ಸೆಕ್ಟರ್ ಇರುತ್ತೆ, ಪ್ರೈವೇಟ್ ಸೆಕ್ಟರ್ ಇರುತ್ತೆ. ಜನಕ್ಕೆ ಯಾರಿಗೆ ತೊಂದರೆ ಇದೆ ಅವರು ಗೌರ್ಮೆಂಟ್ ಸೆಕ್ಟರ್ನಲ್ಲಿ ಭಾಗವಹಿಸ್ಬೋದು, ಯಾರಿಗೆ ಚೆನ್ನಾಗಿ ಕೊಡ್ಲಿಕ್ಕಾಗುತ್ತೆ ಅವರು ಪ್ರೈವೇಟ್ ಸೆಕ್ಟರ್ನಲ್ಲಿ ಹೋಗ್ಲಿ. ಎರಡೂ ಸಹಿತ ಸಮಬಲದಿಂದ ಈಕ್ವಲ್ ಆಗಿರುವಂತಹ ಒಂದು ವ್ಯವಸ್ಥೆ ನಮ್ಮ ದೇಶದಲ್ಲಿ ತಂದುಕೊಟ್ಟಿರೋದ್ರಿಂದ ಎರಡೂ ಉತ್ತಮವಾಗಿ ಸ್ಪರ್ಧಾತ್ಮಕವಾಗಿ ಬೆಳೀಲಿ ಅನ್ನುವಂಥ ಉದ್ದೇಶ ಇತ್ತು. ಬಟ್ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಆಲೋಚನೆ ಮಾಡ್ತೀವಿ, ನಮ್ಮ ದೇಶದಲ್ಲಿ 50% ಜನರಿಗೆ ತಮ್ಮ ಆರೋಗ್ಯದ ವೆಚ್ಚವನ್ನು ಭರಿಸಲಿಕ್ಕೆ ಆಗಲ್ಲ. ಸೊ ಅದಕ್ಕಾಗಿ ಆರೋಗ್ಯ ವೆಚ್ಚ ಅಂದಾಗ ನಾನು ಬಹಳ ಆಶ್ಚರ್ಯ ಅನಿಸಿದ್ದು, ಒಂದು ಸಣ್ಣ, ನೀವು ಹೇಳ್ತೀರಿ ಒಂದು ನೆಗಡಿ ಅಂತ ಒಂದು ಸಣ್ಣ ಕಾಯಿಲೆ ಇರುವುದು, ಅದಕ್ಕೆ ಸರ್ಕಾರ ಹೇಳುತ್ತೆ ಪ್ರತಿಯೊಬ್ಬ ಕೋವಿಡ್ ಪಾಸಿಟಿವ್ ಕೇಸ್ಗೆ 2.5 ಲಕ್ಷ ಖರ್ಚು ಮಾಡ್ತಾ ಇದ್ದೀನಿ ಅಂತ ಹೇಳುತ್ತೆ. ಮತ್ತು ಇಷ್ಟು ದೊಡ್ಡ ಮೊತ್ತವನ್ನ ಬಹಳ ಕಾಮನ್ ಪೀಪಲ್ ನಮ್ಮ ದೇಶದಲ್ಲಿ ಸುಮಾರು 40% ಜನ ಬಡವರಿದ್ದಾರೆ. ದೇ ಆರ್ ಅನೇಬಲ್ ಟು ಬೇರ್ 2.5 lakhs. 2.5 ಲಕ್ಷ ಅವರು ಹೆಚ್ಚುವರಿಯಾಗಿ ಗಳಿಸ್ಬೇಕು, ಯಾಕಂದ್ರೆ ಆರೋಗ್ಯದ ಮೇಲೆ ವೆಚ್ಚ ಅಂದ್ರೆ ವಾಪಸ್ ಬರದೇ ಇರುವಂಥದ್ದು. 2.5 ಲಕ್ಷ ಗಳಿಸ್ಬೇಕಂದ್ರೆ ಅಟ್ ಲೀಸ್ಟ್ ದೇ ಹ್ಯಾವ್ ಟು ಸ್ಪೆಂಡ್ ಮೋರ್ ದೆನ್ 10 years. 10 ವರ್ಷ ಅವರು ಗಳಿಸಿದ್ದು ಒಂದು ಕೋವಿಡ್ ಸಣ್ಣ ಕಾಯಿಲೆ ಮೇಲೆ ಖರ್ಚು ಮಾಡಬೇಕು. ಅವ್ರಿಗೆ ಕಾಯಿಲೆ ಬಗ್ಗೆ ಅರಿವೇ ಇಲ್ಲ, ತಮ್ಮ ದುಡಿಮೆ ಬಗ್ಗೆ ಅರಿವೆ. ನೀವು ಜೀವನ ಅಂತ ಕೇಳಿದಾಗ ಇದು ಮಾತಾಡ್ಬೇಕಾಗತ್ತೆ. 130 ಕೋಟಿ ಜನರಲ್ಲಿ ನನಗೆ ಗೊತ್ತಿರೋ ಹಾಗೆ ನಮ್ಮ ದೇಶದಲ್ಲಿ 70 ಕೋಟಿ ಜನ ದುಡಿಯುವ ವರ್ಗ ಇದೆ. ಆ 70 ಕೋಟಿನಲ್ಲಿ 40% ಸರಿ ಸುಮಾರು 30 ಕೋಟಿ ಜನ ಬಡವರು. ಬಹಳ ಕಡಿಮೆ ವೇತನದಲ್ಲಿ ಕೆಲಸ ಮಾಡುವಂಥ ಸಂಖ್ಯೆ ಬಹಳ ದೊಡ್ಡ. ಇವರಿಗೆ ದೂರದ ಮುಂಬೈ ನಗರಕ್ಕೆ, ನಮ್ಮ ಭಾಗದಲ್ಲಿ ಆದಾಯ ಚೆನ್ನಾಗಿದೆ, ನಮ್ಮ ದೇಶಕ್ಕೆ ಹೋಲಿಸಿದ್ರೆ ನಮ್ಮ ಕರ್ನಾಟಕದ ಆದಾಯ ಚೆನ್ನಾಗಿದೆ. ಇದನ್ನು ಕರ್ನಾಟಕದ ಜನತೆ ಗಮನಿಸಬೇಕು. ನಮ್ಮ ಕರ್ನಾಟಕದ ತಲಾ ಆದಾಯ ಬಹಳ ಚೆನ್ನಾಗಿದೆ. ಕರ್ನಾಟಕದಲ್ಲಿ ಅಂತ ದೊಡ್ಡದಾಗಿರುವಂಥ ಸಮಸ್ಯೆಗಳೇನಿಲ್ಲ. ಯಾಕಂದ್ರೆ ನಮ್ಮ ರಾಜ್ಯ ಬಿಹಾರ ಹೋಲಿಕೆ ಮಾಡಿದ್ರೆ ಕರ್ನಾಟಕ ಉತ್ತಮವಾದಂಥ ಆದಾಯವನ್ನು ಹೊಂದಿದೆ. ಹಾಗಾಗಿ ನಮ್ಮ ಕರ್ನಾಟಕವನ್ನ ಪಂಜಾಬ್ದೊಂದಿಗೆ, ಗೋವಾದೊಂದಿಗೆ, ಮಹಾರಾಷ್ಟ್ರದೊಂದಿಗೆ ಹೋಲಿಕೆ ಮಾಡಲಾಗುತ್ತೆ. ಹಾಗಾಗಿ ನಮ್ಮ ರಾಜ್ಯ ಶೈಕ್ಷಣಿಕವಾಗಿ ಮತ್ತು ಆರೋಗ್ಯ ಕ್ಷೇತ್ರದಿಂದ ಮತ್ತು ಆದಾಯದಿಂದಲೂ ಕೂಡ ಉತ್ತಮವಾದಂಥ ಸ್ಥಿತಿಯನ್ನು ಹೊಂದಿರುವಂಥ ರಾಜ್ಯ. ಅದರಿಂದ ಏನಾಗುತ್ತೆ ಅಂದ್ರೆ ಅತ್ಯಂತ ಕಡಿಮೆ ಆದಾಯದ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಇಲ್ಲಿನ ಜನ ಒಪ್ಪಲ್ಲ. ಹಾಗಾಗಿ ನಾವು ದೂರದಿಂದ ಕಡಿಮೆ ಆದಾಯ ಕೆಲಸ ಮಾಡುವಂಥ ಉತ್ತರ ಪ್ರದೇಶ, ಬಿಹಾರ, ಪಶ್ಚಿಮ ಬಂಗಾಳ, ಒಡಿಸ್ಸಾ ಇತ್ಯಾದಿ ರಾಜ್ಯಗಳಿಂದ ದೊಡ್ಡ ಪ್ರಮಾಣದ ವಲಸೆ ಕಾರ್ಮಿಕರು ನಮ್ಮ ಕರ್ನಾಟಕದಲ್ಲಿ ಬಂದಿದ್ದಾರೆ. ಇದು ಕರ್ನಾಟಕದ ಒಂದರದೇ ಕಥೆ. ಆದರೆ ಜಗತ್ತಿನ ಬಗ್ಗೆ ಹೇಳ್ಬೇಕಂದ್ರೆ ಅಮೆರಿಕಕ್ಕೆ ನಮ್ಮ ದೇಶದವರು ಆದಾಯ ಕಳ್ಕೊಂಡಿದ್ದಾರೆ. ನೀವೆಲ್ಲ ಏನ್ ಹೇಳ್ತೀರಿ, ಅಮೆರಿಕಕ್ಕೆ ಹೋಗಿದ್ದಾರೆ ಅಂದ್ರೆ ಅವರು ಬಹಳ ಶ್ರೀಮಂತರು, ಬಹಳ ವಿದ್ಯಾವಂತರು. ಅಮೆರಿಕದವರಿಗೆ ನಾವೆಲ್ಲ ವಲಸೆ ಕಾರ್ಮಿಕರು. ಅಮೆರಿಕದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಅದರ ಅರ್ಥ ಅಮೆರಿಕಕ್ಕೆ ಬಂದಿರುವಂತ ಕೆಲಸಗಾರರು ಅವರು ವಲಸೆ ಕಾರ್ಮಿಕರು ಅಂತ ಕರೀತಾರೆ. ನೀವು IT ಕಲ್ತಿರ್ಬೋದು, ಅಥವಾ ನೀವು BT-ನಲ್ಲಿ ಬೇಕಾದಷ್ಟು ಪ್ರಖ್ಯಾತಿ ಹೊಂದಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಏನಾದರೂ ಆಗಿರ್ಬೋದು. ಬಟ್ ಅವ್ರಿಗೆ ಮಾತ್ರ ನಾವು ಮೈಗ್ರೇಟ್ ಲೇಬರ್. ಸೊ ಹಾಗಾಗಿ ಈ ಮೈಗ್ರೇಟೆಡ್ ಲೇಬರ್ಸ್ಗಳು ಬೇರೆ ದೇಶಗಳಿಂದ ನಮ್ಮ ದೇಶಕ್ಕೆ ದೊಡ್ಡ ಪ್ರಮಾಣದಲ್ಲಿ ಬಿಫೋರ್ ಲಾಕ್ಡೌನ್ ಬಂದು
ದೊಡ್ಡ ಪ್ರಮಾಣದ, ಯಾಕಂದ್ರೆ ಆ ದೇಶದಲ್ಲಿ ಆಲ್ರೆಡಿ ಎಲ್ಲ ಕಡೆನೂ ರೆಮಿಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ರು, ದೊಡ್ಡ ಪ್ರಮಾಣದಲ್ಲಿ ಅವರೆಲ್ಲ ಬಂದ್ಬಿಟ್ರು. ಎಲ್ಲ ನಮ್ಮ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ಇಳ್ಕೊಂಡಾದ್ಮೇಲೆ ಅವ್ರನ್ನ ಕ್ವಾರಂಟೈನ್ ಮಾಡೋಕ್ಕಿಂತ ಮೊದಲೇನೆ ಕೆಲವು ಜನ ಅಲ್ಲೆಲ್ಲ ಹೋಗ್ಬಿಟ್ಟಿದ್ರು. ಈ ನಡುವೆ ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳು ನಡೆದು ಅದರ ಮುಖಾಂತರ ದೇಶಾದ್ಯಂತ ಕೊರೋನಾ ವೈರಸ್ ಹಬ್ಬಲಿಕ್ಕೆ ಕಾರಣ ಆಗಿದೆ. ಚೀನಾ ದೇಶದಲ್ಲಿ ಜನಸಂಖ್ಯೆ ನಮ್ಮ ದೇಶಕ್ಕಿಂತ ಹೆಚ್ಚಿದೆ ನಿಜ, ಆದರೆ ಅವರು ನೆನ್ಪಿಟ್ಕೋಬೇಕಾಗಿದ್ದು ನಾವೆಲ್ಲ ಏನಂದ್ರೆ ವುಹಾನ್ ಸಿಟಿಗೆ ಮಾತ್ರ ಸೀಮಿತ ಆಗಿರುವಂತೆ ನೋಡ್ಕೊಂಡು, ಇಡೀ ಚೀನಾ ತುಂಬೆಲ್ಲ ವೈರಸ್ ಇಲ್ಲ, ಕೇವಲ ವುಹಾನ್ ಸಿಟಿ, ಆ ಸಿಟಿಗೆ ಸಂಬಂಧಿಸಿದಂತೆ ಅವ್ರು ಸಂಪೂರ್ಣ ಸಿಟಿಯನ್ನು ಸೀಲ್ ಡೌನ್ ಮಾಡಿ ಅಲ್ಲಿಂದ ಯಾರು ಒಳ ಹೋಗದಂತೆ ಹೊರ ಬರದಂತೆ ವ್ಯವಸ್ಥೆಯನ್ನು ಮಾಡಿ ಅದನ್ನ ಸಂಪೂರ್ಣ ನಿಯಂತ್ರಣಕ್ಕೆ 76 ದಿನಗಳಲ್ಲಿ ತಗೊಂಡು ಬಂದರು. ನಾವು ಭಾರತೀಯರು 130 ಕೋಟಿ ಇದ್ದೀವಿ, ಕಡಿಮೆ ಜಾಗದಲ್ಲಿ ಹೆಚ್ಚು ಜನ ವಾಸ ಮಾಡ್ತಾ ಇದ್ದೀವಿ, ಬಹಳ ರಶ್ ಆಗಿರುವಂತ ದೇಶ, ಅವರಿಗಿಂತ ಹೆಚ್ಚು ಜನ ಬಡವರಿರುವಂತ ದೇಶ. ನಮ್ಮಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಪಾಲಿಸೋದು ಬಹಳ ಸವಾಲಿನ ಕೆಲಸ. ಇಂಥ ದೇಶದಲ್ಲಿ ಪ್ರತಿ ಜಿಲ್ಲೆನಲ್ಲಿ ಅತಿ ಕನಿಷ್ಠ 10 ಜನ ಪಾಸಿಟಿವ್ ಕೇಸ್ಗಳು ಬಂದರೆ ಇದನ್ನ ನಿಲ್ಲಿಸೋ ರೀತಿ ಹೇಗೆ ಮಾಡಬೇಕು ಸರ್ಕಾರ? ಬಹಳ ಕಷ್ಟ. ಈ ಕಷ್ಟನ ತಿಳ್ಕೋಬೇಕಾದಂತಹದ್ದು ಬಹಳಷ್ಟು ಜನರಿಗೆ ಇಲ್ಲ. ಯಾಕಂದ್ರೆ ನಾವು ವಲಸೆ ಕಾರ್ಮಿಕರಲ್ಲ. ವಲಸೆ ಕಾರ್ಮಿಕರಿಗೆ ಏನು ಗೊತ್ತು ಅಂದ್ರೆ ತಮ್ಮ ಊರಿಗೆ ಹೋಗ್ಬೇಕನ್ನೋ ದಾವಂತ ಬಿಟ್ರೆ ಜೀವದ ಬಗ್ಗೆ ಅವರಿಗೆ ಯಾವುದೇ ಪರಿಗಣಿ ಇಲ್ಲ. ಕೇಳಿ ನೀವು, ನಮ್ಮ ದೇಶದಲ್ಲಿ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಶ್ರಮಿಕ್ ರೈಲು, ಇದು ಸರ್ಕಾರದ ಲೆಕ್ಕಗಳಲ್ಲಿ ಸಿಗೋದು ಬೇರೆ, ಸರ್ಕಾರಕ್ಕೆ ಲೆಕ್ಕಕ್ಕೆ ಸಿಗದಿದ್ದು ಬಹಳ. ಸರ್ಕಾರಕ್ಕೆ ಲೆಕ್ಕ ಸಿಗೋದು 30% ಆದರೆ ಲೆಕ್ಕಕ್ಕೆ ಸಿಗದೆ ಇರೋದು 70%. ಬೆಂಗಳೂರಿನಿಂದ ಹೊರಗಡೆ ಹೋದಂತ ವಲಸೆ ಕಾರ್ಮಿಕರ ಸಂಖ್ಯೆ, ಬೆಂಗಳೂರು 1ರಿಂದನೇ ಹೊರಗಡೆ ಹೋದಂತ ವಲಸೆ ಕಾರ್ಮಿಕರ ಸಂಖ್ಯೆ 1.5 ಲಕ್ಷ. ಇವರು ಹೊರ ರಾಜ್ಯದವರು ಅಂತ ಬೆಂಗಳೂರಿನವರು ಲೆಕ್ಕಾಚಾರ ಇದೆ. ಹೊರ ರಾಜ್ಯದವರು ಒಂದು ಅಂದಾಜು ಏನಿದೆ ಅಂದ್ರೆ ನಮ್ಮ ಬೆಂಗಳೂರು ನಗರದಲ್ಲಿ 10 ಲಕ್ಷ ಜನ ಹೊರ ರಾಜ್ಯದವರು ಇದ್ದಾರೆ. ಅವರೆಲ್ಲರೂ ಹೋಗಿದ್ದಾರೆ. ಇದಕ್ಕೂ ಮೊದಲು 8.5 ಲಕ್ಷ ಜನ ಸರ್ಕಾರಕ್ಕೆ ಮಾಹಿತಿ ಇಲ್ಲದೇ ಅವರವ್ರ ರಾಜ್ಯಕ್ಕೆ ಹೋಗ್ಬಿಟ್ಟಿದ್ದಾರೆ. ಇವಾಗ ಸರ್ಕಾರಕ್ಕೆ ಮಾಹಿತಿ ಸಿಕ್ಕಿ ಹೋಗ್ತಾ ಇರೋರು 1.5. ಇದು ಅಲ್ಲದೇ ಬೆಂಗಳೂರು ನಗರ 1ರಲ್ಲಿ ನಮ್ಮ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಬಂದು ವಾಸ ಮಾಡ್ತಾ ಇರೋ ಸಂಖ್ಯೆ 10 ಲಕ್ಷ. ಅದರಲ್ಲಿ 8 ಲಕ್ಷ ಜನ ತಮ್ಮ ತಮ್ಮ ಊರಿಗೆ, ಗ್ರಾಮಗಳಿಗೆ ಬಂದು ತಲುಪಿದ್ದಾರೆ. ಇವತ್ತು ಬೆಂಗಳೂರು ಬರೋಬ್ಬರಿ 20 ಲಕ್ಷ ಜನಸಂಖ್ಯೆ ಕಡಿಮೆ. ಹಾಗಾದ್ರೆ ಬೆಂಗಳೂರು ಒಂದೇ ಕತೆ ಆದರೆ ನಮ್ಮ ದೇಶದಲ್ಲಿ ಸುಮಾರು 40,000ಕ್ಕಿಂತ ಹೆಚ್ಚು ಪಾಸಿಟಿವ್ ಕೇಸ್ ಹೊಂದಿರುವಂತಹ ಮಹಾರಾಷ್ಟ್ರದಲ್ಲಿ 25,000 ಪಾಸಿಟಿವ್ ಕೇಸ್ ಹೊಂದಿರುವಂತಹ ಒಂದೇ ಮುಂಬೈ ಮಹಾನಗರ ಇದೆ. ಮುಂಬೈ ಮಹಾನಗರದಲ್ಲಿ ಬರೀ ಮಹಾರಾಷ್ಟ್ರದವರಷ್ಟೇ ಇಲ್ಲ, ಇಡೀ ದೇಶದ ಜನ ಮುಂಬೈನಲ್ಲಿ ಸೇರ್ಕೊಂಡಿದ್ದಾರೆ. ಬಹಳ ಜನರಿಗೆ ಮುಂಬೈ ಅಂದ ತಕ್ಷಣ ಒಂದು ಒಳ್ಳೆಯ ವಾಣಿಜ್ಯ ನಗರಿ, ನಮ್ಮ ದೇಶದ ಒಂದು ಪ್ರತಿಷ್ಠೆ ಅಂತ ಭಾವಿಸಿದೆ. ಒಂದು ಮುಂಬೈ ನಗರ ನಿಂತು ಹೋದ್ರೆ ರೋಡ್ ನಗರದಲ್ಲಿ ಜನರು ಹಳೆ ಬಟ್ಟೆನ ಧರಿಸಬೇಕಾಗುತ್ತೆ. ನಮ್ಮ ನರೇಗಲ್ನಲ್ಲಿರುವಂತಹ ಬಟ್ಟೆ ಅಂಗಡಿಗಳಿಗೆ ಬಟ್ಟೆ ಸರಬರಾಜು ಆಗುತ್ತೆ. ಇವತ್ತು ಮುಂಬೈ, ಸೂರತ್ ಇವು 2 ಮಹಾನಗರಗಳು ನಮ್ಮ ದೇಶದ ಬಹುತೇಕ ಹಳ್ಳಿ, ನಗರ, ಪಟ್ಟಣಗಳಿಗೆ ಬಟ್ಟೆಗಳನ್ನು ಸರಬರಾಜು ಮಾಡ್ತಾರೆ. ನಾನು ಅದು ಒಂದೇ ಒಂದು ಉದ್ಯಮಿಗಳ ಉದಾಹರಣೆ ತೆಗೆದುಕೊಂಡ್ರೆ ಲಕ್ಷಾಂತರ ಜನ ಅದರಲ್ಲಿ ಕೆಲಸ ಮಾಡ್ತಾರೆ. ಬಹಳಷ್ಟು ಜನ ಮುಂಬೈ ಮಹಾನಗರದಲ್ಲಿ ಉತ್ತರ ಪ್ರದೇಶ ಮತ್ತು ಬಿಹಾರದಿಂದ ಬಂದವರಿಂದಲೇ ಇದೆ. ಮುಂಬೈನ 60% ಜನ ಹೊರಗಿನವರೇ, ಕೇವಲ 40% ಮಾತ್ರ ಮಹಾರಾಷ್ಟ್ರ ಮೂಲದವರಾಗಿದ್ದಾರೆ. ಈಗ ಅವರೆಲ್ಲರೂ ತಮ್ಮ ತಮ್ಮ ಗ್ರಾಮಗಳಿಗೆ ರೈಲ್ವೆ ಹಳಿ ಮೂಲಕ ಹೋದವರಿದ್ದಾರೆ, ರಸ್ತೆ ಮುಖಾಂತರ ಹೋದವರಿದ್ದಾರೆ, ಯಾವುದೋ ಸರಕು ಸಾಗಣೆ ವಾಹನಗಳಲ್ಲಿ ಹೋದವರಿದ್ದಾರೆ. ಅವರೆಲ್ಲ ತಮ್ಮ ತಮ್ಮ ರಾಜ್ಯಕ್ಕೆ ಸೇರಿದ ಮೇಲೆ ಈಗ ಉತ್ಪಾದನೆಯನ್ನ ಪ್ರಾರಂಭ ಮಾಡೋದು ಕಷ್ಟ. ಸದ್ಯಕ್ಕೆ 2 ತಿಂಗಳು ಯಾರಿಗೂ ಏನೂ ಅನಿಸಿಲ್ಲ, ಇನ್ನು ಬರುವ ದಿನಗಳು ಜೀವನ ಕಷ್ಟ. ಯಾಕಂದ್ರೆ ಪ್ರತಿಯೊಂದು ಸಿಗಲ್ಲ. ಸಿಗದೇ ಇರುವಂತ ವಸ್ತುಗಳು ಯಾವುದು ಕೊರತೆಯಲ್ಲಿದೆಯೋ, ಅರ್ಥಶಾಸ್ತ್ರದಲ್ಲಿ ಹೇಳುತ್ತೆ ಅದಕ್ಕೆ ಬೆಲೆ ಜಾಸ್ತಿ. ಹಾಗಾಗಿ ನಾವು ಅರ್ಥಶಾಸ್ತ್ರವನ್ನ ಯಾವಾಗಲೂ ಕೊರತೆಯ ಶಾಸ್ತ್ರ ಅಂತಾನೆ ಕರೀತಾರೆ. ಯಾಕಂದ್ರೆ ನಾವು ಯಾವಾಗೂ ಫೋಕಸ್ ಮಾಡೋದು ಎಲ್ಲಿ ಕೊರತೆ ಇದೆ ಅದನ್ನ ನಾವು ಸದ್ಬಳಕೆ ಮಾಡಬೇಕು ಅನ್ನೋದ್ರ ಕುರಿತಾಗಿ ಅರ್ಥಶಾಸ್ತ್ರ ಫೋಕಸ್ ಮಾಡ್ಕೊಂಡು ನಮ್ಮ ದೇಶದ ಒಂದು ಕೆಲವು ಸವಾಲುಗಳನ್ನ ಒಂದೊಂದಾಗಿ ಹೇಳ್ತಾ ಹೋದ್ರೆ ಸುಮಾರು ದಿನಗಳು ಬೇಕಾಗುತ್ತವೇನೋ. ಇದನ್ನ ನಿಭಾವಣೆ ಮಾಡುವಂತ ಸರ್ಕಾರ ಬಹಳ ದೊಡ್ಡದು. ಅಲ್ಲಿರುವಂತ ಜನ ಬಹಳಷ್ಟು ತಿಳುವಳಿಕೆ ಉಳ್ಳವರು. ಪ್ರತಿ ಕ್ಷೇತ್ರಕ್ಕೂ ಕೂಡ ಆದ್ಯತೆ ಕೊಡಬೇಕಾಗುತ್ತೆ. ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಅವರ ಭಾಷಣದಲ್ಲಿ ಹೇಳ್ತಿದ್ರು, ಇದು ಪ್ರಾರಂಭ ಆದಾಗ ಮಾರ್ಚ್ ತಿಂಗಳಲ್ಲಿ
ನಮ್ಮ ದೇಶದ ಸ್ಥಿತಿಗತಿಗಳನ್ನು ಹೇಳ್ತಾರೆ. PPE ಕಿಟ್ಗಳಿರಲಿಲ್ಲ, ವೆಂಟಿಲೇಟರ್ಗಳ ಕೊರತೆ ಇತ್ತು. ಕೇಳಿ ಅದಕ್ಕಂತೂ ದುರಂತ ಹೇಳ್ತೀನಿ ನಿಮಗೆ. ನಮ್ಮ ದೇಶದಲ್ಲಿ 7,13,986 ಬೆಡ್ಗಳಿರುವ ಆಸ್ಪತ್ರೆಗಳಿದಾವೆ, ಸರ್ಕಾರಿ ಆಸ್ಪತ್ರೆಗಳು. 7 ಲಕ್ಷಕ್ಕಿಂತ ಅಧಿಕ ಅಂತ ನೆನಪಿಟ್ಕೊಳ್ಳಿ. 7,13,986 ಸದ್ಯದ ಅಂಕಿ ಸಂಖ್ಯೆ ಪ್ರಕಾರ ಸರ್ಕಾರಿ ಆಸ್ಪತ್ರೆಯಲ್ಲಿರುವ ಬೆಡ್ಗಳ ಸಂಖ್ಯೆ. ಈ ಸರ್ಕಾರಿ ಆಸ್ಪತ್ರೆಗಳ ಬೆಡ್ಗಳ ಸಂಖ್ಯೆಯನ್ನ ಪ್ರತಿ 1000 ಜನರಿಗೆ ಎಷ್ಟು ಬೆಡ್ಗಳ ಲಭ್ಯ ಆಗುತ್ತೆ ಅಂದ್ರೆ 0.55. 1,000 ಜನರಲ್ಲಿ ಒಬ್ಬರಿಗೂ ಕೂಡ ಆರಾಮ್ ಇಲ್ಲ ಅಂತಂದ್ರೆ ಅವನಿಗೆ ಬೆಡ್ ಸಿಗಲ್ಲ. ಇದು ಸರ್ಕಾರಿ ಆಸ್ಪತ್ರೆ. ಇಡೀ ದೇಶದಲ್ಲಿ ಖಾಸಗಿ ಆಸ್ಪತ್ರೆ ಬೆಡ್ಗಳನ್ನೆಲ್ಲ ಸೇರಿಸಿದ್ರೆ ಅಂದಾಜು 25 ಲಕ್ಷದವರೆಗೆ ನಮಗೆ ಆಸ್ಪತ್ರೆಯಲ್ಲಿ ಬೆಡ್ ಸಿಗುತ್ತೆ. 130 ಕೋಟಿ ಜನರಿಗೆ 25 ಲಕ್ಷ ಹಾಸಿಗೆಗಳ ಬೆಡ್ಗಳಲ್ಲ ಅಂದ್ರೆ ನಾವು ಎಷ್ಟು ಹಣ ಹೂಡಬೇಕು? ಯಾವಾಗ ನಾವು ಅಟ್ಲೀಸ್ಟ್ 1 ಕೋಟಿ ಬೆಡ್ಗಳನ್ನು ಮಾಡ್ತೀವಿ ಅಂದ್ರೆ ಈಗಿನ ಸದ್ಯದ ಇನ್ವೆಸ್ಟ್ಮೆಂಟ್ 1.28% GDPಯ ಶೇಕಡ 1.20% ಇನ್ವೆಸ್ಟ್ ಮಾಡ್ಕೊಂಡು ಹೋದ್ರೆ ಇನ್ನೂ 100 ವರ್ಷ ಆದರೂ ಕೂಡ 1 ಕೋಟಿ ಬೆಡ್ಗಳಾಗಲ್ಲ. ಸೊ ಹಾಗಾದ್ರೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ? ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚಿಗೆ ಹೂಡಿಕೆ ಮಾಡಿದ್ರೆ ಇತರ ಕ್ಷೇತ್ರಗಳಿಗೆ ಕೊರತೆ ಬೀಳುತ್ತೆ. ಹಾಗಾಗಿ ಜೀವನ ಇವು ದಿನಾನೂ ಆರಾಮಿರಲ್ಲ, ದಿನಾನೂ ಆರಾಮ ಇರ್ತೀವಿ, ಯಾವತ್ತೂ ಒಂದಿನ ಆರಾಮಿರಲ್ಲ. ಹಾಗಾದ್ರೆ ಆ ಬೆಡ್ಗಳು ಯಾಕೆ ಅನ್ನೋರು ಇದ್ದಾರೆ. ಇವಾಗ ಇಂಥ ಸಂಕಷ್ಟ ಬಂದಾಗ ಅಮೆರಿಕದಂತ ರಾಷ್ಟ್ರಗಳೇ ರಸ್ತೆಯಲ್ಲಿ ಬೆಡ್ಗಳನ್ನು ಹಾಕಿದ್ದಾರೆ. ನಮ್ಮ ದೇಶದ ಥಿಂಕ್ ಟ್ಯಾಂಕ್ಗಳು ಇನ್ನೂ ಅದ್ಭುತ ಪ್ರಯೋಗ ಮಾಡಿದ್ರು. ರೈಲ್ವೆಗಳನ್ನೇ ಆಸ್ಪತ್ರೆಗಳನ್ನಾಗಿ ಪರಿವರ್ತಿಸಿದ್ರು. ಇಟ್ಸ್ ವೆರಿ ಗುಡ್ ಡಿಸಿಷನ್. ಭಾಳ ನಾನು ಅವ್ರನ್ನ ಸಲ್ಯೂಟ್ ಮಾಡ್ತೀನಿ. ಒಳ್ಳೊಳ್ಳೆ ಕ್ರಮಗಳನ್ನ ಮಾಡಿದ್ದಾರೆ. ಅವರ ಪ್ರಯತ್ನ ತೋಡುದು. ಯಾರೇ ಮಾಡಿದ್ರು ಆ ಪ್ರಯತ್ನವನ್ನು ನಾವು ಮೆಚ್ಚಲೇಬೇಕು. ನಮ್ಮ ಪೊಲೀಸ್ ವ್ಯವಸ್ಥೆಗಳನ್ನ ಗಮನಿಸಿದ್ರೆ ಅವ್ರ ಪಾಪ ಇರೋ ಸಂಖ್ಯೆ ಕಡಿಮೆ. ಆರ್ಮಿ ಸಪೋರ್ಟ್ ಇಲ್ಲದೇನೆ ಇಡೀ ದೇಶದಲ್ಲಿ ಕೊರೋನಾವನ್ನ ನಿಯಂತ್ರಿಸುವಲ್ಲಿ ಬಹಳಷ್ಟು ಶ್ರಮ ವಹಿಸಿದ್ದಾರೆ. ಡಾಕ್ಟರ್ಗಳ ಸಂಖ್ಯೆ ಅಮೆರಿಕದಲ್ಲಿ ಪ್ರತಿ 500 ಜನರಿಗೆ ಒಬ್ಬ ಡಾಕ್ಟರ್ ಇದ್ದಾರೆ. ಭಾರತದಲ್ಲಿ ಪ್ರತಿ 10,000 ಜನರಿಗೆ ಒಬ್ಬ ಡಾಕ್ಟರ್ ಇದ್ದಾರೆ. ನಾವು ಇನ್ನೂ ಮೆಡಿಕಲ್ ಕಾಲೇಜುಗಳನ್ನ ಹೆಚ್ಚಿಗೆ ಮಾಡಬೇಕು, ಮೆಡಿಕಲ್ ಸೀಟ್ಗಳನ್ನ ಹೆಚ್ಚಿಗೆ ಹಾಕಬೇಕು. ಒಬ್ಬ ಡಾಕ್ಟರ್ ತಯಾರಾಗಬೇಕಂದ್ರೆ ಕನಿಷ್ಠ 6 ವರ್ಷಗಳು ಬೇಕು. ನಿಜ, ನೀವು ಆಸ್ಪತ್ರೆ ಏನೋ ಕಟ್ಬಿಡ್ತೀರಿ, ಬೆಡ್ಗಳೇನೋ ಕೊಟ್ಬಿಡ್ತೀರಿ, ಡಾಕ್ಟರ್ ಬೇಕಲ್ಲ. ಎಷ್ಟು ಹಾಸ್ಪಿಟಲ್ ಕಟ್ಟಿದ ಮೇಲೆ ಎಷ್ಟು ಡಾಕ್ಟರ್ನ ತಯಾರು ಮಾಡ್ತೀರಿ? ಆ ದೊಡ್ಡ ಸವಾಲಿನ ಕೆಲಸ. ಹಾಗಾಗಿ ಜೀವನನೂ ನಡಿಬೇಕು, ಜೀವನೂ ಉಳಿಬೇಕು. ಈಗ ಇಷ್ಟು ಸಂದಿಗ್ಧ ಪರಿಸ್ಥಿತಿ ಅಂದ್ರೆ ವಲಸೆ ಕಾರ್ಮಿಕರದ್ದು ಒಂದೇ ಸಮಸ್ಯೆ ಅಲ್ಲ, ಉತ್ಪಾದಕರದ್ದು ಸಮಸ್ಯೆ ಇದೆ. ಉತ್ಪಾದಕರದ್ದು ಕಾರ್ಮಿಕರದ್ದು ಇಬ್ಬರದೇ ಸಮಸ್ಯೆ ಅಲ್ಲ. ಇಲ್ಲಿ ಬೇಡಿಕೆ ಸಮಸ್ಯೆ ಬರುತ್ತೆ, ಆದಾಯದ ಸಮಸ್ಯೆ ಬರುತ್ತೆ. ಎಲ್ಲರನ್ನೂ ಸಂತೈಸಲಿಕ್ಕೆ ಸರ್ಕಾರದಿಂದ ಸಾಧ್ಯವೇ ಇಲ್ಲ. ಹಾಗಾಗಿ ತಾವು ನಮ್ಮ ಈ ಮೆಡಿಕಲ್ ಕಾನ್ಸೆಪ್ಟ್ ನಿಂದ ನನಗೇನು ಅನ್ಸುತ್ತೆ ಅಂದ್ರೆ ಜನ ಬಹಳ ಭಯ ಬಿಟ್ಬಿಟ್ಟಿದ್ದಾರೆ, ಪ್ಯಾನಿಕ್ ಆಗ್ತಿದ್ದಾರೆ. ಕೆಲವೊಬ್ಬರಂತೂ ವಿಪರೀತ. ಅದರಲ್ಲಿ ಮನೆಯಲ್ಲಿ ಇರುವಂತ ಕೆಲವು ಜನ ಅಂತೂ ಆ ಟಿವಿನಲ್ಲಿ ಬರುವಂತಹ ಗಂಭೀರ ಬಹಳ ಜೋರಾಗಿ ಬ್ರೇಕಿಂಗ್ ನ್ಯೂಸ್ ಕೊಡೋದು, ಜನರನ್ನ ಹೆದರಿಸಿದ್ದು. ಅದಕ್ಕೆಲ್ಲ ಮೂಲ ಕಾರಣ ಏನಂದ್ರೆ ನೀವೆಲ್ಲ ಎಚ್ಚರಗೊಳ್ಳಿ ಅಂತ ಹೊರತು ನೀವೆಲ್ಲ ಭಯ ಬೀಳಿ ಅಂತಲ್ಲ. ಹಾಗಾಗಿ ನಾವು ಇಲ್ಲಿ ಮೀಡಿಯಾದವ್ರನ್ನ ನಾವು ಸಪೋರ್ಟ್ ಅನ್ನ ತೆಗೆದುಕೊಂಡೇ ಈ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಬಂದಿದ್ದು. ಯಾಕಂದ್ರೆ ಅವರು ಮಾಡ್ತಾ ಇರುವಂತ ಕೆಲಸದಲ್ಲಿ ಜನರಿಗೆ ತಮ್ಮ ಜೀವನ ಶೈಲಿಯನ್ನ ಬದಲಾಯಿಸಿಕೊಳ್ಳಿ. ಏನಾಗ್ಬೋದು ಈ ಕೊರೋನಾ ನಂತರ ಅನ್ನೋದು ಬಹಳ ಆಸಕ್ತಿಕರವಾಗಿರ್ತಕ್ಕಂಥ ವಿಷಯ. ಬಹಳಷ್ಟು ಇದರಲ್ಲಿ ಬದಲಾವಣೆಗಳಾಗ್ತವೆ. ಒಂದು ಉದಾಹರಣೆ ಹೇಳ್ತೀನಿ. ಇವತ್ತು ಪತ್ರಿಕೆಯಲ್ಲಿ ನಾನು ಓದಿದ್ದು, ಉತ್ತರ ಪ್ರದೇಶ ಮುಖ್ಯಮಂತ್ರಿಗಳಾಗಿರುವಂತಹ ಯೋಗಿ ಆದಿತ್ಯನವರು ತಮ್ಮ ದೇಶದ ಕಾರ್ಮಿಕರನ್ನ ನಮ್ಮ ರಾಜ್ಯದ ಕಾರ್ಮಿಕರನ್ನ ತಮ್ಮ ರಾಜ್ಯಕ್ಕೆ ಕರೆಸಿಕೊಂಡಾದ್ಮೇಲೆ ಅವರನ್ನ ಬಹಳಷ್ಟು ನಿಕೃಷ್ಟವಾಗಿ ಕಂಡಿರುವಂತ ರಾಜ್ಯಗಳ ಬಗ್ಗೆ ಅವರಿಗೆ ಸ್ವಲ್ಪ ಬೇಜಾರಾಗಿದೆ, ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇನ್ನು ಮುಂದೆ ನಮ್ಮ ಉತ್ತರ ಪ್ರದೇಶದ ಕಾರ್ಮಿಕರನ್ನ ಯಾವ ರಾಜ್ಯದವರಾದರೂ ಕರೆದ್ರೆ ನಮ್ಮ ಅನುಮತಿ ಇಲ್ಲದೇನೆ ಯಾರನ್ನೂ ಕರೆದುಕೊಂಡು ಹೋಗುವಂತಿಲ್ಲ ಅಂತ. ಇವಾಗ ಎಲ್ಲರಿಗೂ ಒಂದು ಸ್ವಲ್ಪ ಈ ದೇಶದ ಸ್ಟ್ರಕ್ಚರ್ ಬಗ್ಗೆ ಅರ್ಥ ಆಗ್ತಾ ಇದೆ ಅನ್ನೋದು ನಂಗೆ ಸಂತೋಷ. ಯಾಕಂದ್ರೆ ನಾವು ಹೇಳ್ತಾ ಇರ್ಬೇಕಾದ್ರೆ ನಮ್ಮ ಪಾಠದಲ್ಲಿ ನಮ್ಮ ಮಕ್ಕಳೆಲ್ಲ ಬರೀ ಕರ್ನಾಟಕ ನೋಡಿದ್ದಾರೆ. ಕರ್ನಾಟಕ ಇಸ್ ಅ ವೆರಿ ಗುಡ್ ಸ್ಟೇಟ್, ನೋ ಡೌಟ್ ಎಟ್ ಆಲ್. ನೀವು ಬಿಹಾರ, ಒಡಿಸ್ಸಾ, ವೆಸ್ಟ್ ಬೆಂಗಾಲ್, UP, ಛತ್ತೀಸ್ಗಢ, ರಾಜಸ್ಥಾನ್, ಮಧ್ಯಪ್ರದೇಶ್
ಹ್ಯೂಜ್ ಕ್ರೌಡ್ ಇರುವಂಥದ್ದು. ಕೇವಲ ಕೆಲವು ರಾಜ್ಯಗಳಲ್ಲಿ 70% ಜನಸಂಖ್ಯೆ ಇದೆ ನಮ್ಮ ದೇಶದಲ್ಲಿ. ನಿಜ. ಯಾವ ಬೆರಳೆಣಿಕೆ ರಾಜ್ಯಗಳು. ಆಗಲ್ಲ ಸರ್. ಇವರು ನಮಗೆ ನಾವು ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದ್ರಿ, ನಮ್ಮ ಪೊಲೀಸರು ನಮ್ಮಲ್ಲಿ ಅಷ್ಟಿಲ್ಲ, ನಮ್ಮಲ್ಲಿ ಡಾಕ್ಟರ್ ಸಂಖ್ಯೆನೂ ಕಡಿಮೆ ಇದೆ. ನಾನು ಹೇಳ್ತಾ ಇದ್ದೆ, ಸ್ವಲ್ಪ ಮಾಹಿತಿ ಕೊಟ್ಟಿದ್ದೀನಿ. ನರ್ಸ್ಗಳ ಸಂಖ್ಯೆ ಕಡಿಮೆ ಇದೆ, ಆಸ್ಪತ್ರೆಗಳ ಸಂಖ್ಯೆ ಕಡಿಮೆ ಇದೆ. ನಿಮ್ಮ ವ್ಯಾಕ್ಸಿನ್ ಬರ್ಬೇಕಂದ್ರೆ ಇನ್ನು 2 years ಬೇಕು. ಇದಕ್ಕೆಲ್ಲ ರಿಸರ್ಚ್ ಆಗ್ಬೇಕಂದ್ರೆ ಇನ್ವೆಸ್ಟ್ಮೆಂಟ್ ಬೇಕು. ಈಗಾಗಲೇ ನಾವು ಕೆಲಸ ಇಲ್ದೇ ಬಸ್ ಒಳಗೆ ಬಿಟ್ಟಿದ್ದೀವಿ. ಚೆನ್ನಾಗಿ ಮಳೆ ಆಗ್ಬೇಕಷ್ಟೇ ದೇವ್ರು ಕೇಳೋದು, ನಮ್ಮ ರೈತರು ಚೆನ್ನಾಗಿರ್ತಾರೆ. ನಾನು ಬಹಳ ಒಂದು ಅದ್ಭುತ ವಿಷಯ ಹೇಳ್ತೀನಿ. ನಮ್ಮ ದೇಶ ಇದುವರೆಗೂ ಅಷ್ಟೊಂದು ಯಾಕೆ ಸ್ಪ್ರೆಡ್ ಆಗಿಲ್ಲ ಅಂದ್ರೆ, ಎಲ್ಲರೂ ತಿಳ್ಕೊಳ್ಳಿ, ನಮ್ಮ ದೇಶದಲ್ಲಿ 6,48,000 ಹಳ್ಳಿ ಇದೆ. ಎಲ್ಲರೂ ಹಳ್ಳಿನಲ್ಲಿ ವಾಸ ಮಾಡ್ತಾ ಇದ್ದೀರಿ, ನೀವೇ ಅದೃಷ್ಟವಂತರು. ಯಾರು ಮಹಾನಗರ ಪಾಲಿಕೆಯಲ್ಲಿ ಕೆಲಸ ಇದ್ದೀರಿ, ವಾಸ ಮಾಡ್ತಾ ಇದ್ದೀರಿ, ನಿಮ್ಮಂತ ದುರದೃಷ್ಟವಂತರು ಯಾರು ಇಲ್ಲ. ಇದುವರೆಗೂ ಕಾರ್ಬನ್ ಮೊನಾಕ್ಸೈಡ್ ನಿಮ್ಮನ್ನೆಲ್ಲ ಜೀವ ಹಿಡ್ತಾ ಇತ್ತು, ಈಗ ಕೊರೋನಾ ಜೀವ ಹಿಡ್ತಾ ಇದೆ. ನಮ್ಮ ಹಳ್ಳಿನಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳಿಲ್ಲ. ನೀವು ಟ್ರ್ಯಾಕ್ಟರ್ ಬಳಸ್ತಾ ಇದ್ರಿ, ಅದಕ್ಕೂ ಮೊದಲು ಎತ್ತು ಬಳಸ್ತಾ ಇದ್ರಿ, ಅದೇ ಬಹಳ ಚೆನ್ನಾಗಿತ್ತು. ಮತ್ತೆ ಹಿಂದಕ್ಕೆ ಹೋಗ್ಲೇಬೇಕಾಗತ್ತೆ, ಅನಿವಾರ್ಯ. ಯಾಕಂದ್ರೆ ಈ ಜೀವ ಉಳಿಸ್ಕೊಳ್ಬೇಕಂದ್ರೆ ಜೀವನ ಶೈಲಿಯಲ್ಲಿ ಬದಲಾವಣೆ ಆಗಬೇಕಾಗುತ್ತೆ. ನಿಜ ಸರ್, ನಿಜ. ಇದಿಷ್ಟು ಈ ಥರದ್ದು ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೂಡ ಒಂದೆರಡು ಖುಷಿ ಸಂಗತಿಗಳನ್ನು ಕೂಡ ನಾನು ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ ಸರ್. ಇವತ್ತು ಬೆಳಗ್ಗೆ ಪತ್ರಿಕೆಯಲ್ಲಿ ಓದ್ತಾ ಇದ್ದೆ, ಕೇಂದ್ರ ಸರ್ಕಾರ ನಮ್ಮ ರಾಜ್ಯವನ್ನ ಕೊರೋನಾ ಹತೋಟಿ ಮಾಡುವಲ್ಲಿ ನಂಬರ್ 1 ರಾಜ್ಯ ಅಂತಂದು ಬೆಂಗಳೂರು ಮನ್ನಣೆ ಕೊಟ್ಟಿದೆ. ಮಾಡಲಿಕ್ಕೆ. ಹಾ ಸರ್, ಇಲ್ಲಿ ನಮ್ಮ ರಾಜ್ಯದಲ್ಲಿ ಸಿಗ್ತಿರ್ತಕ್ಕಂಥ ಚಿಕಿತ್ಸೆ ಗುಣಮಟ್ಟ ಅವುಗಳನ್ನೆಲ್ಲ ಪರಿಗಣಿಸಿ ಆ ಮಾನದಂಡಗಳಿಗೆ ಅನುಗುಣವಾಗಿ ನಮ್ಮ ರಾಜ್ಯವನ್ನ ನಂಬರ್ 1 ಕೊರೋನಾ ಹತೋಟಿ ಸರ್, ಮಾಡಿರ್ತಕ್ಕಂಥ ನಿಮಗೆ ನಾರಾಯಣ ಹೃದಯಾಲಯ ಇದೆಯಲ್ಲ, ಏಷ್ಯಾದಲ್ಲೇ ಅತ್ಯಂತ ದೊಡ್ಡ ಹಾರ್ಟ್ ಸ್ಪೆಷಲಿಸ್ಟ್ ಇರುವಂತಹ ಒಂದು ಹಾಸ್ಪಿಟಲ್. ಅತಿ ಹೆಚ್ಚು ಆಸ್ಪತ್ರೆಗಳಿರುವಂಥದ್ದು. ಬೇರೆ ದೇಶಗಳಿಂದ ಬಂದು ಬೆಂಗಳೂರಿನಲ್ಲಿ ಅವರು ಆಪರೇಷನ್ ಮಾಡಿಸ್ಕೊಂಡು ಹೋಗ್ತಾರೆ. ಹಾಗಾಗಿ ನೀವು ಕರ್ನಾಟಕದವರು, ನಿಮಗೆ ಆಸ್ಪತ್ರೆಗಳ ಸಂಖ್ಯೆ ಮತ್ತು ಡಾಕ್ಟರ್ ಸಂಖ್ಯೆ ಮತ್ತು ಅವನ್ನೆಲ್ಲ ಹೋಲಿಕೆ ಮಾಡಿದ್ರೆ ಉಳಿದ ರಾಜ್ಯಕ್ಕಿಂತ ಉತ್ತಮವಾಗಿದ್ದೀವಿ. ಇನ್ನು ಕೊರೋನಾದ್ದು ಹೆಚ್ಚಿಗೆ ಬರ್ತಾ ಇದಾವೆ ಇತ್ತೀಚಿನ ದಿನದಲ್ಲಿ, ಬಹಳ ಭಯ ಆಗ್ಬಿಟ್ಟಿದ್ದೀರಿ ನೀವೆಲ್ಲರೂ. ಎರಡನೇ ಖುಷಿ ವಿಚಾರ ಸರ್ ಒಟ್ಟಿಗೆ ಹಂಚ್ಕೊಳ್ತೀನಿ, ನಿಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ. ಕೊರೋನಾ ಇವತ್ತಿಗೆ ಹೆಚ್ಚು ಕಡಿಮೆ ಒಂದು 60 ದಿನ ಸುಮಾರು ಲಾಕ್ಡೌನ್ ಅಲ್ಲಿ ನಾವು ಕಳೆದ್ವಿ. ಒಂದಿಷ್ಟು ಜನರದ್ದು ವಾದ ವಿವಾದ ಇತ್ತು, ನಾವು ಮುಂಚಿತವಾಗಿನೇ ಈ ನಾಗರಿಕ ವಿಮಾನಯಾನವನ್ನು ಸ್ಥಗಿತಗೊಳಿಸ್ಬೇಕಿತ್ತು ಅಂತಂದು. ಇವಾಗ ನನ್ನ ಮನೆಗೆ ಹೋಗುವ ಧಾವಂತ ನನಗಷ್ಟೇ ಗೊತ್ತಿರುತ್ತೆ. ಒಂದು ಬೇರೆ ದೇಶದಲ್ಲಿರ್ತಕ್ಕಂಥ ನನ್ನ ದೇಶದ ಪ್ರಜೆ ತನ್ನ ಮನೆಯನ್ನು ತಲುಪುವಂಥ ಕಾತುರ ಕೌತುಕ ಅವನಲ್ಲಿ ಇರ್ತಿತ್ತು. ಅದನ್ನ ಮನಗಾಣಿಸಿ ನಮ್ಮ ಕೇಂದ್ರ ಸರ್ಕಾರ ಏನು ಮಾಡಿತ್ತು, ಸ್ವಲ್ಪ ದಿನದ ಮಟ್ಟಿಗೆ ವಿಮಾನಯಾನಕ್ಕೆ ಅನುಮತಿಯನ್ನು ನೀಡಿತ್ತು. ಅದು ಒಂದು ಕಾರಣ ಆಯಿತು ನಮ್ಮ ಕೊರೋನಾ ಸಂಖ್ಯೆ ಜಾಸ್ತಿ ಆಗಲಿಕ್ಕೆ. ಇಲ್ಲಿ ಕೊರೋನಾ ನಮಗೆ ಕಲಿಸ್ಕೊಟ್ಟಿರೋ ವಿಚಾರ ಯಾಕೆ ನನ್ನ ದೇಶದ ಬಗ್ಗೆ ನನಗೆ ಇನ್ನೂ ಒಮ್ಮೆ ಹೆಮ್ಮೆ ಪಡುವಂತ ಒಂದು ಕಾರಣ ಸಿಗ್ತಾ ಇದೆ ಅಂತ. ನಮ್ಮ ದೇಶ ಕೊರೋನಾದಂತಹ ಸಂದಿಗ್ಧ ಸ್ಥಿತಿಯೊಳಗಡೆ ಮಾನವೀಯತೆಯನ್ನ ಆರ್ಥಿಕತೆಗಿಂತ ಮುಂದೆ ಪ್ರಿಯಾರಿಟಿ ಕೊಡ್ತು. ಮೊದಲಿಗೆ ಜೀವ ಉಳಿಸ್ಕೊಂಡು, ಜೀವ ಉಳಿತು ಅಂತಂದ್ರೆ ಜೀವನ ನಡೆಸೋನು ಅನ್ನೋ ಒಂದು ಧೋರಣೆಯನ್ನ ತೋರಿತು. ಹಂಗಾಗಿ ನಮ್ಮ ದೇಶದ ಸೋಂಕಿತರ ಸಂಖ್ಯೆ 1,40,000 ಇವತ್ತಿದೆ. ಸೋಂಕಿತರ ಸಂಖ್ಯೆ ಅದೇ ಅಮೆರಿಕದಲ್ಲಿ ಆರ್ಥಿಕತೆಯನ್ನ ಪ್ರಿಯಾರಿಟಿ ಕೊಡಲಾಯಿತು ಈ ಥರದ ಒಂದು ಕ್ರಿಟಿಕಲ್ ಸಿಚುವೇಶನ್ ಒಳಗಡೆ. ಹಾಗಾಗಿ ಅಲ್ಲಿ ಸಾವಿನ ಸಂಖ್ಯೆ 1,00,000 ಆಸ್ಪಾಸಿದೆ. ಸರ್, ಅವರ ಒಂದು ಥೀಮ್ ಏನಿತ್ತು ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೆ. ಅವ್ರ ಥೀಮ್ ಏನಿದೆ, ಹರ್ಡ್ ಇಮ್ಯುನಿಟಿನ ಹೆಚ್ಚಿಗೆ ಮಾಡಬೇಕು ಅಂತ ಹೊರಟಿದ್ದಾರೆ. ನಿಜ. ಆಮೇಲೆ ಸ್ಪೇನ್ ಮತ್ತು ಸ್ವೀಡನ್ನಲ್ಲಿ ಅಲ್ಲಿರುವಂಥ ನಮ್ಮ ಕನ್ನಡಿಗರು ಕೆಲವಷ್ಟು ಲೇಖನಗಳನ್ನ ಕಳಿಸಿದ್ದಾರೆ. ಲೇಖನದಲ್ಲಿ ಅವ್ರು ಹೇಳ್ತಿದ್ರು, ಯಾರು 60 ವರ್ಷಕ್ಕಿಂತ ಮೇಲ್ಗಡೆ ಇದ್ದಾರೆ ಅವರನ್ನೆಲ್ಲ ಸರ್ಕಾರನೇ ಅವ್ರನ್ನ ಮುಂಜಾಗ್ರತಾ ಕ್ರಮವಾಗಿ ಬೇರೆ ಕಡೆ ಎಲ್ಲ ಕ್ವಾರಂಟೈನ್ ಮಾಡಿ ಅವರಿಗೆ ಎಲ್ಲ ಚಿಕಿತ್ಸೆಗಳನ್ನ ತಾವೇ ನೀಡುವಂತ ಮಾಡಿ, ಉಳಿದವರಿಗೆ ಚಿಕ್ಕ ಮಕ್ಕಳನ್ನೆಲ್ಲನೂ ಕ್ವಾರಂಟೈನ್ ಮಾಡಿ, ಉಳಿದಂತಹ ಎಲ್ಲ ಜನರನ್ನು ಮಾಸ್ಕ್ ಹಾಕೊಂಡು ಮುಂಜಾಗ್ರತಾ ಕ್ರಮಗಳನ್ನೆಲ್ಲವನ್ನೂ ಕೈಗೊಂಡು ನೀವು ಎಲ್ಲ ಕಡೆನೂ ಓಡಾಡ್ಬೋದು, ಯಾವುದೇ ರೀತಿ ನಿರ್ಬಂಧ ಇಲ್ಲ ಅಂತ ಮಾಡಿದ್ದಕ್ಕಾಗಿ ಆ ಸ್ವೀಡನ್ ದೇಶ ಅಷ್ಟಾಗಿ ಇದು ಬಾಧಿತ ಆಗಲಿಲ್ಲ. ಅದೇ ಕ್ರಮನ ಅಮೆರಿಕ ಮಾಡ್ಲಿಕ್ಕೆ ಹೋದ್ರೆ, ಅಮೆರಿಕ ಬಹಳ ದೊಡ್ಡ ದೇಶ, ಸ್ಪ್ರೆಡ್ ಆಗ್ಬಿಟ್ಟಿದೆ. ಒಂದು ಎರಡನೇದು ಅದು ರಾಷ್ಟ್ರಾಧ್ಯಕ್ಷರು ಏಕಾತ್ಮಕ ಸರ್ಕಾರ ಮತ್ತು ಒಕ್ಕೂಟ ವ್ಯವಸ್ಥೆ. ಅಲ್ಲಿ ಅಮೆರಿಕ ಒಕ್ಕೂಟ ವ್ಯವಸ್ಥೆ ಇದೆ, ಭಾರತ ಇವತ್ತು ಒಕ್ಕೂಟ ವ್ಯವಸ್ಥೆಯಿಂದ ಏಕಾತ್ಮಕ ಸರ್ಕಾರಕ್ಕೆ ಬದಲಾಗ್ತಾ ಇದೆ.
ಅಲ್ಲಿ ಸಡನ್ ಆಗಿ ಆ ದೇಶದ ರಾಷ್ಟ್ರಾಧ್ಯಕ್ಷ ತೆಗೆದುಕೊಳ್ಳುವಂತ ತೀರ್ಮಾನವನ್ನ ಅಲ್ಲಿ ಪ್ರಾಂತೀಯ ಸರ್ಕಾರಗಳು ತೆಗೆದುಕೊಳ್ಳದೇನೆ ಇರಬಹುದು, ಮತ್ತು ಅದು ಆಯಾ ಪ್ರಾಂತೀಯ ಸರ್ಕಾರಕ್ಕೆ ಬಿಟ್ಟ ನಿರ್ಧಾರ ಅಂದಾಗ ಅಂತ ನಿರ್ಧಾರಗಳಲ್ಲಿ ವ್ಯತ್ಯಾಸಗಳು ಕಂಡುಬರಬಹುದು. ಹಾಗಾಗಿ ಆ ದೇಶದ ನಿರ್ಣಯಗಳನ್ನ ನಮ್ಮ ದೇಶದ ನಿರ್ಣಯಗಳೊಂದಿಗೆ ಹೋಲಿಕೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಮತ್ತು ನಮ್ಮ ದೇಶನ ಸೀಲ್ ಡೌನ್ ಮಾಡ್ಲಿಕ್ಕೆ ಅಸಾಧ್ಯವಾಗಿರೋ ಸಂಗತಿ. ಸರ್, ಈ ವಿಷಯ ಬಹಳ ಪ್ರಸ್ತುತವಾಗಿ ಹೇಳಿದ್ರು ಈ ಸಂದರ್ಭದಾಗ. ನಮ್ಮ ದೇಶ ಲಾಕ್ಡೌನ್ ಮಾಡಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂಥ ಸ್ಥಿತಿ ಅಂತಂದು ಇದು ಹೌದು. ಯಾಕಂದ್ರೆ ಒಂದು ದೇಶದ ಈ ಚಾಲನಾ ಯಂತ್ರ ಅನ್ನೋದೇನು ಹೇಳ್ತೀವಿ, ಅದರ ಭೌಗೋಳಿಕ ಗುಣಗಳ ಮೇಲೆ ಅವಲಂಬಿತ ಇರ್ತೈತಿ, ಸಾಮಾಜಿಕ ರಚನೆಯ ಮೇಲೆ ಅವಲಂಬನೆ ಇರ್ತೈತಿ. ಸೊ ನಮ್ಮ ದೇಶ, ನಮ್ಮ ಸಂಸ್ಕೃತಿ ಈ ಥರ ಇದೆ. ಇಲ್ಲಿ ಲಾಕ್ಡೌನ್ ಮಾಡಿ ನಾವು ಇರ್ತೀವಿ ಅನ್ನೋದು ಕಷ್ಟ. ಹಂಗಂತಂದು ಸರ್ಕಾರದ ನಿಯಮಗಳನ್ನ ಗಾಳಿ ತೂರಿ ಅಂತ ಹೇಳುವಂತೆ ಸಾಮಾಜಿಕ ಅಂತರವನ್ನ ಕಡ್ಡಾಯವಾಗಿ ಕಾಯ್ಕೊಳ್ಳೋಣ. ಜನ ಮಾಡಿದಾರೆ ಸರ್, ಅವ್ರಿಗೆಲ್ಲ ಎಷ್ಟು ಅಭಿನಂದನೆ ಹೇಳಿದ್ರು ಕಡಿಮೆನೆ. ನಿಜ ಸರ್. ಸುಮಾರು 60 ದಿನಗಳವರೆಗೆ ನಮ್ಮ ಜನ ಬಹಳಷ್ಟು ಮನೆಯಲ್ಲೇ ಇದ್ದಾರೆ, ಎಲ್ಲಿಯೂ ಟ್ರಾವೆಲಿಂಗ್ ಮಾಡಿಲ್ಲ. ಇವಾಗ ವಿಮಾನಗಳು ಬಂದ್ರೆ ಜನ ಇಲ್ಲ, ಬಸ್ನಲ್ಲಿ ಹೋಗ್ಬೇಕಂದ್ರೂ ಜನನೇ ಇಲ್ಲ. ಜನ ಅದನ್ನು ಗಮನಿಸಿದರೆ ಜನರಲ್ಲಿಯೂ ಕೂಡ ಬದಲಾವಣೆ ಬಂದಿದೆ. ಬಹಳ ಸಂತೋಷಕರವಾದಂಥ ವಿಷಯ ಇದು ಸಾಂಘಿಕ ಪ್ರಯತ್ನದ ಫಲ, ಮತ್ತು ಸರ್ಕಾರ ಮಾಡಿರುವಂಥ ಫಲ, ಮತ್ತು ಸಮಾಜ ಮಾಡಿರುವಂಥ ಫಲ. ಪ್ರತಿಯೊಬ್ಬರಿಗೂ ಇದು ಸಲ್ಲುತ್ತೆ. ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ಅವರ ಲಾಕ್ಡೌನ್ 3 ಕೊನೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಹೇಳಿರುವ ಭಾಷಣ, ಅದರಲ್ಲಿ ಕೂಡ ಜನರ ಒಂದು ಈ ಸಹಯೋಗವನ್ನ ಬಹಳ ಶ್ಲಾಘನೀಯವಾಗಿ ಅವರು ಪರಿಗಣನೆ ಇಟ್ಟುಕೊಂಡ್ರು. ಜೊತೆಗೆ ಜನರ ಜವಾಬ್ದಾರಿ ಇನ್ಮೇಲೆ ಜಾಸ್ತಿ ಆಗ್ತಾ ಇದೆ. ಇವಾಗ ನಮ್ಮ ಪ್ರಾಂಶುಪಾಲರು ಒಂದು ಸ್ವೀಡನ್ ದೇಶದ ಮಾದರಿ ಅಂತ ಹೇಳಿದ್ರು, ಅದು ಒಪ್ಪಬೇಕಾಗಿರೋ ಅಂಶ ಅಂತಂದ್ರೂ ನನ್ನ ವಾದ ಹೌದು. ಯಾಕಂತಂದ್ರೆ ಜೀವ ನಡಿಬೇಕು ಅಂದಾಗನ ಅದು ಜೀವನ, ಇಲ್ಲ ಅಂತಂದ್ರೆ ಜೀವಂತಿದ್ದು ಇರ್ಲಾರ್ದಂಗ ಈ ಆರ್ಥಿಕ ಯಂತ್ರ ಚಾಲನೆಗೆ ಬರಲೇಬೇಕು. ಬರಬೇಕು ಅಂತಂದ್ರೆ ಏನ್ ಮಾಡೋಣ, ಹೇಗೆ ನಾವು ಸುರಕ್ಷಿತವಾಗಿ ಆ ಆರ್ಥಿಕ ಯಂತ್ರವನ್ನು ಚಾಲನೆ ಮಾಡ್ಕೊಳ್ಳೋಣ. ಸೊ ಒಂದು ಸ್ವಲ್ಪ ಈ ಪ್ರಿಕಾಷನ್ಸ್ ಅಥವಾ ಮುನ್ನೆಚ್ಚರಿಕಾ ಕ್ರಮಗಳನ್ನ ನಾವು ವಹಿಸ್ಕೊಂಡ್ರೆ ಸಾಕು. ಪರ್ಸನಲ್ ಸ್ಯಾನಿಟೈಸೇಷನ್, ಏನು ಜಾಸ್ತಿ ದುಡ್ಡಿಲ್ಲ, 30 ರಿಂದ 50 ರೂಪಾಯಿ ಒಂದು ಬಾಟಲ್ ಸ್ಯಾನಿಟೈಸರ್ ಸಿಗ್ತದೆ, ನಿಮ್ಗೆ ಕಿಸೆ ಒಳಗೆ ಇಟ್ಕೊಳ್ರಿ. ಯಾರೋ ಇವಾಗ ನಮ್ಮ ಸಂಸ್ಕೃತಿ ಪ್ರಕಾರ ನಾವು ಹಲವಾರು ಜನರ ಸಂಪರ್ಕದಲ್ಲಿ ಬರ್ತೀವಿ, ಸಂಪರ್ಕ ಬೇಡ ಅಂತ ಹೇಳಿಕ್ಕಾಗಂಗಿಲ್ಲ, ಆದ್ರೆ ಆ ಸಂಪರ್ಕಕ್ಕೆ ಆ ದೂರ ಇರಲಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಅನ್ನೋದಿರಲಿ, 1 ರಿಂದ 2 ಮೀಟರ್ ಕನಿಷ್ಠ ನಮಸ್ಕಾರ ಇರಲಿ, ಥ್ಯಾಂಕ್ಸ್ ಬೇಡ. ಜೊತೆಗೆ ನಾವು ಒಂದು ಸ್ವಲ್ಪ ಜವಾಬ್ದಾರಿಯುತರಾಗೋಣ. ಇವತ್ತು ನಮ್ಮ ದೇಶದಲ್ಲಿ ಕೊರೋನಾ ಪರೀಕ್ಷೆ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. 1 ಲಕ್ಷ ಆಸ್ಪಾಸ್ ಮಾದರಿಗಳನ್ನು ಇವತ್ತು ಪರೀಕ್ಷಿಸಲಾಗ್ತಾ ಇದೆ. ಯಾವುದೇ ಮನುಷ್ಯ, ನಾನಾಗಿರ್ಬೋದು, ನೀವಾಗಿರ್ಬೋದು, ನಿಮ್ಮ ಮಕ್ಕಳಾಗಿರ್ಬೋದು, ಈ ಥರದ್ದು ಗುಣಲಕ್ಷಣಗಳು ಬರ್ತಾ ಇದೆ ಅಂತಂದ್ರೆ ಪರೀಕ್ಷೆಗೊಳಪಡಲು ಭಯಭೀತರಾಗಬೇಡಿ. ಪರೀಕ್ಷೆಗೊಳಪಟ್ಟಾಗ ನಮಗೆ ಪಡ್ಕೊಳ್ಳಿಕ್ಕೆ ಸಾಧ್ಯ ನಮಗೆ ಕೊರೋನಾ ಇದೆಯೋ ಇಲ್ಲವೋ ಅಂತನ್ನೋದು. ಇದ್ರೂ ಭಯಪಡಬೇಕಾಗಿರುವ ಅವಶ್ಯಕತೆ ಇಲ್ಲ. ಅವಾಗ ಹೇಳಿದ ಖುಷಿ ವಿಚಾರ, ಕರ್ನಾಟಕದಲ್ಲಿ ಉತ್ಕೃಷ್ಟ ಗುಣಮಟ್ಟದ ಚಿಕಿತ್ಸೆ ಲಭ್ಯ ಇದೆ, ಹುಷಾರಾಗ್ತಿದೆ ಎಲ್ಲರೂ. ಇವು ಒಂದಿಷ್ಟು ಸರ್ಕಾರ 2.5 ಲಕ್ಷ ಪ್ರತಿ ಒಬ್ಬ ಕೊರೋನಾ ಪೀಡಿತರಿಗೆ ಖರ್ಚು ಮಾಡ್ತಿದೆ ಅಂದ್ರೆ ನಾವು ಸರ್ಕಾರನೂ ಕೂಡ ಅಭಿನಂದನೆ ಸಲ್ಲಿಸಬೇಕು. ನಿಜ ಸರ್, ಸರ್ಕಾರ ಮಾಡಿರ್ತಕ್ಕಂಥ ಕೆಲಸ ಎಷ್ಟು ನಾನು ಈ ದೇಶದ ಒಂದು ಪ್ರಜೆಯಾಗಿ ಹುಟ್ಟಲಿಕ್ಕೆ ಪುಣ್ಯವಂತ ಅಂತ ಅನ್ನೋ ಫೀಲಿಂಗ್ ಆಗಲಿ ಅಥವಾ ಅಭಿಮಾನ ಆಗಲಿ ಮತ್ತೆ ಮತ್ತೆ ಬರ್ತಾ ಇದೆ ಸರ್. ನಾನು ಹಲವಾರು ಬಾರಿ ನನ್ನ ಒಟ್ಟಿಗೆ ಒಂದಿಷ್ಟು ಜನರು ಚರ್ಚೆ ಮಾಡಿದಾಗ ಹೇಳ್ತಾ ಇದ್ದೆ, ಈ ಕೊರೋನಾ ಜೀವನ ಕಲಿಸ್ಕೊಡ್ತು ಅಂತಂದು. ನಮ್ಮ ದೇಶದಲ್ಲಿ ಈಗ ಬಹಳಷ್ಟು ಜನ ಗಮನಿಸ್ತಿರ್ಬೋದು, ಎಲ್ಲರೂ ಕಮ್ಯುನಲ್ ಡಿಸ್ಪ್ಯೂಟ್ಸ್ ಇಲ್ಲ, ಕೋಮು ಗಲಭೆಗಳಿಲ್ಲ. ಎಲ್ಲ ಕೋಮು ಗಲಭೆಗಳು ಎಲ್ಲವೂ ಬಂದಾದವು. ಕೊರೋನಾ ನಮ್ಗೆ ಒಟ್ಟಿಗೆ ಜೀವನ ನಡೆಸುವಂಥದ್ದನ್ನು ಕಲಿಸ್ಕೊಡ್ತು. ಅಲ್ಪ ತೃಪ್ತರಾಗಿರ್ಲಿಕ್ಕೆ ಕಲಿಸ್ಕೊಡ್ತು. ಮೊದಲಿಗೆಲ್ಲ ಬೇಕರಿ ಒಳಗಿಂದ ಅದು ತಿನಿಸ್ ಬೇಕೇ ಬೇಕು, ಅಥವಾ ಗೋಬಿ ಮಂಚೂರಿ ತಿನ್ಬೇಕು, ಪಾನಿಪುರಿ ತಿನ್ಬೇಕು, ಈ ಥರದ್ದು ಒಂದು ಹಂಬಲಗಳು ಇರ್ತಾ ಇದ್ವು. ಇವಾಗ ಆ ಆಸೆಗಳು ಸೀಮಿತ ಆಗಿವೆ. ಜೊತೆಗೆ ಫ್ಯಾಮಿಲಿ ಒಟ್ಟಿಗೆ ನಾವು ಇವತ್ತು ಹೆಚ್ಚೆಚ್ಚು ಸಮಯವನ್ನು ಕಳೀತಾ ಇದ್ದೀವಿ. ಫ್ಯಾಮಿಲಿ ಮೆಂಬರ್ಸ್ ಅನ್ನ ಅರ್ಥ ಮಾಡ್ಕೊಳ್ಳುವಂತ ಕೆಲಸ ನಡೀತಾ ಇದೆ. ಕೊರೋನಾ ಹೌದು ಒಂದು ರೋಗ, ಆದ್ರೆ ಕಲಿಸ್ಕೊಟ್ಟು ಬಹಳಷ್ಟು ಜೀವನಕ್ಕೆ ಬೇಕಾಗಿರೋ ಪಾಠ ಅಂತಂದು ನನ್ನ ಅನಿಸಿಕೆ ಸರ್. ನೀವೇನು ಸರ್ ಹೇಳಿದ್ರು ಸರಿನೇ. ಕೆಲವು ಜನಕ್ಕೆ ಏನಾಗುತ್ತೆ, ಇದುವರೆಗೂ ರೂಢಿ ಮಾಡ್ಕೊಂಡಿರುವಂತ ಕೆಲವು
ಕಾರ್ಯಗಳು ಅದನ್ನು ತಕ್ಷಣಕ್ಕೆ ಅವ್ರಿಗೆ ಬಿಡ್ಲಿಕ್ಕೆ ಆಗಲ್ಲ. ಅಡಿಕ್ಷನ್ ಇರುತ್ತೆ. ಕೆಲಸ ಮಾಡೋದಾಗಿರ್ಬೋದು, ಯಾವುದಾದ್ರೂ ಒಂದು ಹವ್ಯಾಸ ಇರ್ಬೋದು, ಅಥವಾ ಯಾವುದಾದ್ರೂ ಚಟ ಇರ್ಬೋದು. ಆದರೆ ಈ ಸಂದರ್ಭದಲ್ಲಿ ಅದಕ್ಕೆ ರೀಅಡ್ಜಸ್ಟ್ಮೆಂಟ್ ಆಗೋದಿದೆ. ವಾಪಸ್ ಬ್ಯಾಕ್ ಟು ಪೆವ್ಲಿನ್ ಅಂದ ಹಾಗೆ ಫ್ಯಾಮಿಲಿ ಜೊತೆಗೇನೆ ಹೊಂದಾಣಿಕೆ ಮಾಡಿಕೊಂಡು ಮನೆಯಲ್ಲೇ ಇರೋದನ್ನು ರೂಢಿ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟದಾಯಕ. ಜನ ಅದನ್ನು ಅನಿವಾರ್ಯವಾಗಿ ರೂಢಿಸ್ಕೊಂಡ್ರು. ಒಂದು ರೀತಿ ನಮಗೆ ಏನೇನು ಬೆನಿಫಿಟ್ ಆಗಿದೆ ಅಂದರೆ ಇದರಿಂದ ನಮ್ಮ ಎನ್ವೈರನ್ಮೆಂಟ್ ಪೊಲ್ಯೂಷನ್ ಕಡಿಮೆ ಆಗಿದೆ. ಬಹಳ ಪ್ರಮುಖವಾಗಿ ವಾಯು ಮಾಲಿನ್ಯ ಅಂತೂ ತುಂಬಾನೇ ಕಡಿಮೆ ಆಗಿದೆ. ಆರ್ಥಿಕವಾಗಿ ಹೇಳ್ಬೇಕಂದ್ರೆ ನಮ್ಮ ಕ್ರೂಡ್ ಆಯಿಲ್ ಇಂಪೋರ್ಟ್ ಜಾಸ್ತಿ ಆಗಿತ್ತು, ಪೂರಾ ಕಡಿಮೆ ಆಯಿತು. ಜೊತೆಗೆ ಅದರ ಪ್ರೈಸು ಕಡಿಮೆ ಆಯಿತು. ಇಡೀ ದೇಶದಲ್ಲಿ ಎಲ್ಲ ಕಡೆನೂ ಸಿಕ್ಕಾಪಟ್ಟೆ ಕ್ರೂಡ್ ಆಯಿಲ್ ಅನ್ನ ಸ್ಟಾಕ್ ಮಾಡಿದ್ದಾರೆ. ಇದರ ಜೊತೆಗೆ ಮತ್ತೊಂದು ಹೇಳ್ತೀನಿ, ನಮ್ಮ ದೇಶದ ಸರ್ಕಾರ ಮುಂದಿನ ಭವಿಷ್ಯತ್ತಿನಲ್ಲಿ BS6 ಇಂಜಿನ್ಗಳನ್ನು ಪರಿಚಯ ಮಾಡ್ತಾ ಇದೆ. ಅದರ ಮುಂದೆ ಬ್ಯಾಟ್ರಿ ಚಾಲಿತ ವಾಹನಗಳನ್ನೆಲ್ಲ ಹೆಚ್ಚಿಗೆ ಪರಿಚಯ ಮಾಡ್ತಾ ಇದೆ. ಅದರ ಪರಿಣಾಮ ಏನಾಗುತ್ತೆ ಅಂದ್ರೆ ಮುಂದೊಂದು ದಿನ ನಮ್ಮ ತೈಲ ಅವಲಂಬನೆ ಹೋಗ್ಬಿಡುತ್ತೆ. ಭಾರತ ಇನ್ನು 10 ವರ್ಷದ ನಂತರ ಅತ್ಯಂತ ಸದೃಢ ರಾಷ್ಟ್ರ ಆಗ್ಬೋದು. ನಮ್ಮ ದೇಶಕ್ಕೆ ಕೊರೋನಾ ಅಷ್ಟೊಂದು ಬಾಧಿತ ಆಗ್ಲಿಕ್ಕೆ ಕಾರಣ ಆಗದೆ ಇರೋದಕ್ಕೆ ಕಾರಣ ಏನಂದ್ರೆ ನಮ್ಮ ಜನ ಹಳ್ಳಿನಲ್ಲಿ ಇದ್ದಿದ್ದು. ಹೆಚ್ಚು ಹಾರ್ಡ್ ಇಮ್ಯುನಿಟಿ ಇದೆ. ಎಲ್ಲಾ ರೋಗಗಳನ್ನ ನಾವು ಗೆದ್ದು ಬಂದಿದ್ವಿ. ಜಗತ್ತಿನಲ್ಲಿ ಅತಿ ಹೆಚ್ಚು ರೋಗಗಳು ಪರಿಚಯಿಸಲ್ಪಟ್ಟಿರುವಂತಹ ದೇಶ ಪಟ್ಟಿಯಲ್ಲಿ ನಾವು ಇದ್ದೀವಿ. ಅವನ್ನೆಲ್ಲನೂ ನಾವು ಅಬ್ಸರ್ವ್ ಮಾಡ್ಕೊಂಡು ನಮ್ಮ ದೇಹದಲ್ಲೇ ಉದುರಿಸ್ಕೊಂಡು ಅದನ್ನ ಮೆಟ್ಟಿ ನಿಂತು ನಮ್ಮ ದೇಶನ ಬೆಳೆಸಿದ್ವಿ. ಒಂದು ಕಡೆ ಸಾವಿರಾರು ದಾಳಿಗಳು ನಡೆದ್ರು, ಮತ್ತೊಂದು ಕಡೆ ಲಕ್ಷಾಂತರ ಕೀಟಾಣುಗಳ ದಾಳಿ ನಡೀತು ನಮ್ಮ ಮೇಲೆ. ಆದರೂ ನಮ್ಮ ದೇಶದಲ್ಲಿ 130 ಕೋಟಿ ಜನಸಂಖ್ಯೆ. ಇದನ್ನು ಗಮನಿಸಿದರೆ ಭಾರತೀಯರು ಕಷ್ಟ ಸಹಿಷ್ಣುಗಳು ಅನ್ನುವಂಥ ಮಾತು ಸತ್ಯ. ಇದರ ಜೊತೆಗೇನೆ ಈ ಕೊರೋನಾ ವೈರಸ್ನಂತಹ ವೈರಸ್ಗಳಿಗಿಂತ ದೊಡ್ಡ ವೈರಸ್ಗಳೆಲ್ಲ ಬಂದು ಹೋದ್ರು ನಮ್ಮ ದೇಶದ ಜನರಿಗೆ ಗೊತ್ತಾಗಿರಲಿಲ್ಲ. ಇಲ್ಲಿ ಮತ್ತೊಂದು ಏನಾಯ್ತು ಅಂದ್ರೆ ಆಕ್ಸಿಡೆಂಟ್ಗಳ ಸಂಖ್ಯೆ ಕಡಿಮೆ ಆಗಿದೆ. ಬಹಳಷ್ಟು ಜನ ಹತೋಟಿಗೆ ಬಂದಿದೆ. ಆಮೇಲೆ ಮನೆಯಲ್ಲೇ ಇರೋದ್ರಿಂದ ಬೇರೆ ರೋಗಗಳ ಸಂಖ್ಯೆ ಕಡಿಮೆ ಆಗಿದೆ. ಆಮೇಲೆ ಮನೆ ಊಟ ಮಾಡದೇ ಇರೋರಿಗೆ 2 ತಿಂಗಳು 3 ತಿಂಗಳು ಮನೆ ಊಟ ಮಾಡಿದ್ರೆ ಪ್ರೋಟೀನ್ಸ್, ಉತ್ತಮವಾದಂಥ ಪ್ರೋಟೀನ್ಸ್ ಲಭ್ಯ ಆಗಿ ಅವರಲ್ಲಿ ಇಮ್ಯುನಿಟಿನೂ ಕೂಡ ಬಹಳ ಸ್ಟ್ರಾಂಗ್ ಆಗಿದೆ. ಇನ್ನೊಂದು ತಿಂಗಳ ಮನೆಯಲ್ಲಿ ಇದ್ಬಿಟ್ರೆ ಅವ್ರು ಏನಾಗ್ತಾರೋ ಗೊತ್ತಿಲ್ಲ ನನಗೆ. ಮತ್ತು ಅದರಿಂದ ನಮಗೊಂದು ಸ್ವಲ್ಪ ಬೆನಿಫಿಟ್ ಇದೆ. ಹಳ್ಳಿನಲ್ಲಿ ಜನ ಪೂರಾ ರೈತಾಕಿನೇ ನೆಚ್ಕೊಂಡಿರೋದ್ರಿಂದ ಅವರು ಹೊರಗಡೆ ಹೋಗೋದನ್ನ ಕಡಿಮೆ ಮಾಡಿದ ಮೇಲೆ ಅವ್ರ ಭೂಮಿ ಮೇಲೆ ಹೆಚ್ಚಿನ ಆಸಕ್ತಿ ಒಲವು ಬಂದಿದೆ. ಹಾಗಾಗಿ ಅವ್ರ ಭೂಮಿನ ಉತ್ತಮವಾಗಿ ಕಲ್ಟಿವೇಟ್ ಮಾಡ್ತಾ ಇದ್ದಾರೆ, ಒಳ್ಳೆ ಸಾಗುವಳಿ ಮಾಡ್ತಾ ಇದ್ದಾರೆ. ಇದರಿಂದ ನಮ್ಮ ಕರ್ನಾಟಕ ರಾಜ್ಯ ಮಾತ್ರ ನಾನು ಅವಲೋಕನ ಮಾಡಿ ಹೇಳೋದಾದ್ರೆ ರೈತರು ಇವತ್ತು ಮುಂದಿನ ದಿನದಲ್ಲಿ ಬಹಳ ಹರ್ಷಿತರಾಗಿ ಹೋಗ್ತಾರೆ. ಸರ್ಕಾರ ಪ್ರಮುಖವಾಗಿ ಯಾರಿಗೆ ಆದ್ಯತೆ ಕೊಡಬೇಕು ಅಂದ್ರೆ ರೈತರಿಗೆ ಆದ್ಯತೆ ಕೊಡಲೇಬೇಕು. ನಮ್ಮ ದೇಶದ 53% ಜನ ರೈತಾಪಿ ವರ್ಗದವರೇ ಇದ್ದಾರೆ. ಹೆಚ್ಚು ಸಂಖ್ಯೆಯಲ್ಲಿ 70% ಜನ ಹಳ್ಳಿನಲ್ಲೇ ವಾಸ ಆಗಿದ್ದಾರೆ. ಅವ್ರು ಹಳ್ಳಿನಲ್ಲಿ ಇರೋದ್ರಿಂದನೇ ಬಹಳ ಚೆನ್ನಾಗಿರುತ್ತೆ. ಅಮೆರಿಕಾದಲ್ಲಿ ಹಳ್ಳಿಗಳ ಸಂಖ್ಯೆ ಕೇವಲ 46,000, ನಮ್ದು 6,48,000. ಚೀನಾ ನಮ್ಗಿಂತ ದೊಡ್ಡ ದೇಶ, ಆದ್ರೂ ಹಳ್ಳಿಗಳ ಸಂಖ್ಯೆ ಕೇವಲ 1,26,000. ಹಾಗಾಗಿ ಅವುಗಳ ಅಂಕಿ ಸಂಖ್ಯೆಗಳನ್ನ ಗಮನಿಸ್ಬಿಟ್ರೆ ನಮ್ಮ ದೇಶ ಅಂತದ್ದು ಅಂದ್ರೆ ಅದ್ಭುತವಾದ ದೇಶ. ಒಂದು ಕಡೆ ಮಂಗೋಲಾಯ್ಡ್ಗಳು, ಮತ್ತೊಂದು ಕಡೆ ಅಸ್ಟ್ರೋಲಾಯ್ಡ್ಗಳು, ಮತ್ತೊಂದು ಕಡೆ ಮೆಡಿಟೇರಿಯನ್ಗಳು, ಇನ್ನೊಂದು ಕಡೆ ನಾರ್ಡಿಕರನ್ನು ಒಳಗೊಂಡಂತಹ ದೇಶ ಇದು. 4 ಜನಾಂಗದಿಂದ ಭಾರತ ನಿರ್ಮಾಣ ಆಗಿದೆ. ಹಾಗಾಗಿ ಮಿಕ್ಸ್ಡ್ ಕಲ್ಚರ್ ಏನಾದರೂ ಬೇಕಾಗಿತ್ತು ಅಂದ್ರೆ ಭಾರತದಲ್ಲೇ ಸಿಗುತ್ತೆ. ಎಲ್ಲರೂ ಸೇರ್ತಾ ಇದ್ವಿ. ಮತ್ತು ಬಹಳ ದೊಡ್ಡ ತ್ಯಾಗ ಅಂದ್ರೆ ಎಲ್ಲಾ ತ್ಯಾಗ ಮಾಡಿದೆ. ಎಲ್ಲಾ ಧರ್ಮೀಯರು, ಗುಡ್ ಫ್ರೈಡೆ ಇರ್ಬೋದು, ರಂಜಾನ್ ಇರ್ಬೋದು, ಜಾತ್ರೆಗಳಿರ್ಬೋದು, ಹಬ್ಬಗಳಿರ್ಬೋದು, ಎಲ್ಲಾನು ತ್ಯಾಗ ಮಾಡಿದಿರಿ. ಆದ್ರೆ ನೀವು ತ್ಯಾಗ ಮಾಡಿದಿರಲ್ಲ, ಒಂದು ರಂಜಾನ್ 100 ಉದ್ಯೋಗ ಸೃಷ್ಟಿ ಮಾಡ್ತಿತ್ತು. ಒಂದು ಜಾತ್ರೆ ಲಕ್ಷಾಂತರ ಉದ್ಯೋಗ ಮಾನವ ದಿನಗಳನ್ನ ಸೃಷ್ಟಿ ಮಾಡ್ತಿತ್ತು. ಹಾಗಾಗಿ ಇವತ್ತು ಅವೆಲ್ಲ ಹೋಗಿದೆ. ಹಂಗಾಗಿ ನಾವೆಲ್ಲ ಸರ್ಕಾರನ ಬೇಡ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ. ಸರ್ಕಾರ ಕೂಡ ಸುಮ್ಮನೆ ಕೂತಿಲ್ಲ, ಹಗಲು ರಾತ್ರಿ ಅದಕ್ಕಾಗಿನೇ ಯೋಚನೆ ಮಾಡ್ತಾ ಇದೆ, ಚಿಂತನೆ ಮಾಡ್ತಾ ಇದೆ, ಹೊಸ ಹೊಸ ನೀತಿಗಳನ್ನ ಪ್ರಯತ್ನ ಮಾಡ್ತಾ ಇದೆ. ಹಾಗೇನೆ ಚೀನಾದಂತಹ ದೇಶ ವೈರಸ್ಗಳನ್ನು ಹುಟ್ಟುಹಾಕಲಿಕ್ಕೆ ಜಗತ್ತಿಗೆ ಪ್ರಸಿದ್ಧ ಆಯಿತು. ಇವತ್ತು ನೀವು ಬಳಸ್ತಾ ಇರುವಂತ ಎಲ್ಲಾ ವಸ್ತುಗಳಲ್ಲಿಯೂ ಹೆಚ್ಚಿನ ಸಂಖ್ಯೆಯ ವಸ್ತುಗಳು 99% ವಸ್ತುಗಳು ವಿದೇಶಿ ವಸ್ತುಗಳು. ಆ 99ರಲ್ಲಿ 50% ಚೀನಿ ವಸ್ತುಗಳಿವೆ. ಹಾಗಾಗಿ ನಮ್ಮ ಅಭಿಮತ ಏನಂದ್ರೆ ನಮ್ಮ ಸ್ವದೇಶಿ ವಸ್ತುಗಳಿಗೆ ಯಾಕೆ ನಾವು ಹೆಚ್ಚು ಪ್ರಾಶಸ್ತ್ಯ ಕೊಡಬಾರದು. ರಜೆ ದೀಕ್ಷಿತ್ ಅವರು ಸ್ವದೇಶಿ ಆಂದೋಲನ ಮಾಡಿದ್ರು. ಆ ಒಂದು ಆಂದೋಲನವನ್ನು ಮುಂದುವರಿಸುವಂತ ಕಾಲ ಇದು. ದಯಮಾಡಿ ಈ ನಿಟ್ಟಿನಲ್ಲಿ ತಾವೆಲ್ಲ ಗಮನಿಸಬೇಕು. ಪ್ರತಿ ವಸ್ತು ಖರೀದಿ ಮಾಡಬೇಕಾದ್ರೂ ನಿಮ್ಮೂರಿನ ಒಬ್ಬ ವ್ಯಕ್ತಿಗೆ ಉದ್ಯೋಗ ಸಿಗುವಂತೆ ನೋಡಬೇಕಾದಲ್ಲಿ ದಯಮಾಡಿ ನಮ್ಮ ಸ್ವದೇಶಿ ವಸ್ತುಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡಿ. ಆಗ ಭಾರತ ಮೇಡ್ ಇನ್ ಇಂಡಿಯಾ ಒಂದು ಬ್ರ್ಯಾಂಡ್ ಆಗಿ ಜಗತ್ತಿನ ಪ್ರತಿಯೊಂದು ದೇಶದ ಮನೆಗಳಲ್ಲಿ ಕೂಡ ನಮ್ಮ ದೇಶದ ವಸ್ತುಗಳಲ್ಲಿ ಜಗತ್ತಿನಲ್ಲೇ ಅತಿ ದೊಡ್ಡ ಮಾರುಕಟ್ಟೆ ನಮ್ಮದು. ಪ್ರತಿ ವರ್ಷ 15 ದಿವಸಕ್ಕೊಂದು ಹಬ್ಬ ಮಾಡ್ತೀವಿ ನೀವು. ಇದ್ರ ಜೊತೆಗೆ ಮತ್ತೆ ಜಾತ್ರೆಗಳು ಬೇರೆ ಇದೆ, ಮತ್ತೆ ಬೇರೆ ಬೇರೆ ಎಲ್ಲ ಧರ್ಮದ ಹಬ್ಬಗಳಿವೆ.
ಎಲ್ಲಾ ಹಬ್ಬಗಳಿಗೂ ಕೂಡ ನಾವು ಹಣನ ಖರ್ಚು ಮಾಡ್ತೀವಿ. ಧಾರಾಳವಾಗಿ ನಾವು ಮಾಡುವಂತ ಹಣದ ಖರ್ಚು ಮತ್ತೊಬ್ಬರಿಗೆ ಆದಾಯ ಆಗುತ್ತೆ, ಅವ್ರ ಜೀವನ ಉಪಾಯಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಅವೆಲ್ಲ ನಿಂತು ಬಿಟ್ರೆ ಆರ್ಥಿಕ ಯಂತ್ರ ನಿಂತಂಗ, ಜೀವನ ನಿಂತಂಗ. ಹಾಗಾಗಿ ಅದನ್ನ ನಿಧಾನವಾಗಿ ಓಪನ್ ಮಾಡ್ತಾ ಇರೋ ಉದ್ದೇಶ ಹೇಳಿದೆ. ಇವಾಗ ಕೊರೋನಾ ವೈರಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಕಾರಣ ಏನಂದ್ರೆ, ಒಂದು ಟೆಸ್ಟಿಂಗ್ ಸಂಖ್ಯೆ ಮೊದಲು 2,000 ಇತ್ತು ಕರ್ನಾಟಕದಲ್ಲಿ, ಈಗ 10,000 ಆಗಿದೆ. ನಮ್ಮ ದೇಶದಲ್ಲಿ 1,00,000ಕ್ಕೂ ಅಧಿಕ ಟೆಸ್ಟಿಂಗ್ ನಡೀತಾ ಇದೆ. ಹಾಗಾಗಿ ಟೆಸ್ಟಿಂಗ್ ಹೆಚ್ಚಾಗಿದ್ದಕ್ಕಾಗಿ ವೈರಸ್ಗಳ ಸಂಖ್ಯೆ ಹೆಚ್ಚಾಗಿದೆ. ವಲಸೆ ಕಾರ್ಮಿಕರು ದೊಡ್ಡ ಪ್ರಮಾಣದಲ್ಲಿ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೂ ಬಂತು. ನಮ್ಮ ರಾಜ್ಯದಲ್ಲಿ ವಲಸಿಗರು ಹೆಚ್ಚಿದ್ರು, ನಮ್ಮ ರಾಜ್ಯದಿಂದ ಹೊರಗೋದವ್ರ ಸಂಖ್ಯೆ ಕಡಿಮೆ ಇತ್ತು. ಹಾಗಾಗಿ ಸಂಖ್ಯೆ ನಾವು ಕಡಿಮೆ ಜನ ಬಂದಿದ್ದಾರೆ. ಅವರನ್ನೆಲ್ಲರನ್ನೂ ಕೂಡ ನಾವು ಕ್ವಾರಂಟೈನ್ ಮಾಡಿದ್ದಾರೆ ಸರ್ಕಾರ. ಅವ್ರನ್ನೆಲ್ಲರನ್ನೂ ಟೆಸ್ಟಿಂಗ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇವಾಗ ಸದ್ಯಕ್ಕೆ ಆ ಟೆಸ್ಟಿಂಗ್ಗಳಿಂದಾಗಿ ನಮ್ಮ ರಾಜ್ಯದಲ್ಲೂ ಹೆಚ್ಚಾಗುತ್ತೆ, ಇಡೀ ದೇಶದಲ್ಲಂತೂ ತುಂಬಾನೇ ಹೆಚ್ಚಾಗುತ್ತೆ. ಸೊ ಹಾಗಾಗಿ ಅದು ವಾಪಸ್ ಕಡಿಮೆ ಆಗಲೇಬೇಕು. ಏರಿರುವಂತಹ ಕೊರೋನಾ ಪಾಸಿಟಿವ್ಗಳ ಸಂಖ್ಯೆ ಇಳಿಮುಖ ಆಗಲೇಬೇಕು. ಇದ್ರ ಜೊತೆಗೆ ಸಂತಸದ ವಿಷಯ ಏನಂದ್ರೆ, 42% ಜನ ಗುಣಮುಖರಾಗಿದ್ದಾರೆ. ಅದನ್ನು ಗಮನಿಸಿ. ಬರೀ ಅದು ಒಂದೇ ತಿಳ್ಕೋಬೇಡಿ, ಎಲ್ಲರೂ ಅದು ಪರಸ್ಪರರು, ಮಾಧ್ಯಮದವರು ಎಲ್ಲರೂ ತಿಳಿಸ್ಬೇಕಾಗಿತ್ತು. ಎಷ್ಟು ಜನ ಗುಣಮುಖರಾದ್ರು ಅನ್ನೋದನ್ನ ತಿಳಿಸ್ತಾ ಹೋಗಿ. ಅದರಿಂದ ಎಲ್ಲರಿಗೂ ಒಂದು ಆತ್ಮಸ್ಥೈರ್ಯ ಬರುತ್ತೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ದೇಶದಲ್ಲಿ ವೃದ್ಧರು ಇಲ್ಲ, ಅದೊಂದು ನಮಗೆ ಪಾಸಿಟಿವ್ ಆಗಿರುತ್ತೆ ವಿಷಯ. 7% ಜನ ನಮ್ಮ ದೇಶದಲ್ಲಿ ವಯೋವೃದ್ಧರಿದ್ದಾರೆ. 38% ಜನ ಚಿಕ್ಕ ಮಕ್ಕಳಿದ್ದಾರೆ. ಹಾಗಾಗಿ 55% ಹೆಚ್ಚಿನ ಸಂಖ್ಯೆ ಯುವಕರೇ ಇರೋದ್ರಿಂದ ಆ ರೋಗ ನಮ್ಮನ್ನೇನು ಮಾಡ್ಲಿಕ್ಕಾಗಲ್ಲ. ಹಾಗಂತ ನಾವು ಬೇಕಾಬಿಟ್ಟು ಓಡಾಡ್ಲಿಕ್ಕೂ ಆಗಲ್ಲ. ಯಾಕಂದ್ರೆ ತಜ್ಞರು ಮತ್ತು ವಿಜ್ಞಾನಿಗಳು ಮತ್ತು ಎಲ್ಲ ವೈದ್ಯರ ಸಲಹೆ ಮೇರೆಗೆ ನಾವು ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡಬೇಕು. ನಮ್ಮ ಮನೆಯಲ್ಲಿರುವಂತಹ ಹಿರಿಯರು, ಚಿಕ್ಕ ಮಕ್ಕಳು, ಅವರ ಭವಿಷ್ಯನ ಮಾಡಲಿಕ್ಕೆ ಅಕ್ಕಪಕ್ಕದ ಮನೆಯವರು, ನಮ್ಮ ಓಣಿಯವರು, ನಮ್ಮ ಊರಿನವರು, ಹೋಗ್ಲಿ ನಾವೆಲ್ಲರೂ ಪ್ರಯಾಣ ಬೆಳೆಸಿದ್ರೆ ಅವ್ರ ಮನೆಯವರು, ಅವರೆಲ್ಲರಿಗೂ ನಾವೇ ಕಾರಣ ಆಗ್ತೀವಿ. ಆ ಕಾರಣವನ್ನ ಆಗದೆ ಇರೋ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕಾಗಿದೆ. ಹಾಗೆ ನಮ್ಮ ದೇಶದಲ್ಲಿ ಜೀವ ಮತ್ತು ಜೀವನ ಎರಡೂ ನಡಿಬೇಕಾಗಿದೆ. ಈಗ ಹೊಸ ಬಗೆ ನವೀನತೆಯನ್ನ ಆಲೋಚನೆ ಮಾಡಿ, ಚೀನಾದಂತ ದೇಶದಿಂದ ಹೂಡಿಕೆಗಳು ನಮ್ಮ ದೇಶಕ್ಕೆ ಬರ್ತಾ ಇದೆ. ನಮ್ಮ ರಾಜ್ಯ ಅದರಲ್ಲಿ ಮುಂಚೂಣಿಯಲ್ಲಿದೆ. ಹೂಡಿಕೆಯಲ್ಲಿ ನಮ್ಮ ರಾಜ್ಯ ಇವತ್ತು ಇಡೀ ಭಾರತದಲ್ಲಿ 2ನೇ ಸ್ಥಾನದಲ್ಲಿದೆ. ಹಾಗಾಗಿ ಕರ್ನಾಟಕ ಅಂತ ಕರೆಯೋದಿಲ್ಲ ಬೇರೆ ದೇಶದಲ್ಲಿ, ಬೆಂಗಳೂರು ಅಂತ ಕರೀತಾರೆ. ಬಹಳ ಜನರಿಗೆ ಬೆಂಗಳೂರು ಅನ್ನೋ ಸಿಟಿ ಅನ್ನೋದಕ್ಕಿಂತ ಬೆಂಗಳೂರು ಅನ್ನೋ ಸ್ಟೇಟೇ ಅನಿಸ್ಬಿಟ್ಟಿದೆ. ಅಷ್ಟು ದೊಡ್ಡ ಮಟ್ಟದಲ್ಲಿ ಅಮೆರಿಕದಂತ ದೊಡ್ಡನ್ನ ಕೂಡ ಬೆಂಗಳೂರು ಬಗ್ಗೆ ಭಯ ಬೀಳ್ತಾರಂದ್ರೆ, ಬೆಂಗಳೂರಿನ ಶಕ್ತಿ ಸಾಮರ್ಥ್ಯದ ಬಗ್ಗೆ ನಮಗೆಲ್ಲ ಅರಿವಿರಬೇಕು. ನಮ್ಮ ದೇಶ ವೈವಿಧ್ಯಮಯವಾಗಿರುವಂತಹ ರಾಷ್ಟ್ರ. ಕೆಲವಷ್ಟು ಅಲ್ಲಲ್ಲಿ ಸಣ್ಣ ಪುಟ್ಟ ತೊಂದರೆಗಳಾಗ್ತವೆ, ಗಲಭೆಗಳಾಗ್ತವೆ, ಏನೋ ಸುಳ್ಳು ಸುದ್ದಿಗಳು ಬರ್ತಾರೆ. ದಯಮಾಡಿ ತಾವೆಲ್ಲ ವಾಟ್ಸಪ್ಗಳಲ್ಲಿ ಬರುವಂತಹ ಸುದ್ದಿಗಳನ್ನ ಎಲ್ಲವನ್ನೂ ನಿಜ ಅಂತ ನಂಬುವಂತಹ ಅವಶ್ಯಕತೆ ಇರೋದಿಲ್ಲ. ಈ ಸಂದರ್ಭದಲ್ಲಿ ಬಹಳಷ್ಟು ಜನ ಮರಣ ಹೊಂದಿದ್ರು. ಯಾರು ಮರಣ ಹೊಂದಿದ್ದಾರೆ ಅಂತ ಕೂಡ ಬಹಳಷ್ಟು ಜನರಿಗೆ ಅವ್ರ ಸಂಬಂಧಿಕರಿಗೆ ತಿಳಿಸ್ಲಿಕ್ಕಾಗಲಿಲ್ಲ. ಅವ್ರನ್ನ ಹೋಗಿ ಮುಟ್ಲಿಕ್ಕಾಗಲಿಲ್ಲ. ದೂರದಿಂದ ಎಲ್ಲೋ ಇದಕ್ಕೆ ವಿಡಿಯೋ ಕಾಲ್ನಲ್ಲಿ ತಮ್ಮ ತಂದೆ ತೀರಿದ್ದು, ತಮ್ಮ ತಾಯಿ ತೀರ್ಕೊಂಡಿರೋದನ್ನ ನೋಡಿ ಕಣ್ಣೀರು ಇರೋದನ್ನ ಗಮನಿಸಿದ್ದೀವಿ. ಎಷ್ಟೋ ವಲಸೆ ಕಾರ್ಮಿಕರ ಮಕ್ಕಳು ದಾರಿನಲ್ಲೇ ಸತ್ತೋದ್ರು. ಎಷ್ಟೋ ಮಕ್ಕಳಿಗೆ ಊಟ ಇಲ್ಲದೆ ಹೋದ್ರು. ಎಷ್ಟೋ ಜನ ವಲಸೆ ಕಾರ್ಮಿಕರು ಮೊನ್ನೆ ಮುಂಬೈನಲ್ಲಿ ರೈಲ್ವೆ ಹಳಿ ಮೇಲೆ ಮಲಗಿ ಬಹಳಷ್ಟು ಜನ ಸಾವನ್ನಪ್ಪಿದ್ರು. ಇವೆಲ್ಲ ದುರದೃಷ್ಟಕರವಾಗಿರುವಂತಹ ವಿಷಯಗಳು ಕೂಡ ನಡೆದಿದ್ದಾವೆ. ಎಷ್ಟೋ ನರ್ಸ್ಗಳು ತಮ್ಮ ಮಕ್ಕಳನ್ನೇ ಎತ್ಕೊಳ್ಳಾರದೇ ಇರುವಂತಹ ಸಂದಿಗ್ಧ ಪರಿಸ್ಥಿತಿ ಬಂದರು. ಪೊಲೀಸರಂತೂ ಅವ್ರ ಹೇಳಲಿಕ್ಕೇನೆ ಆಗಲ್ಲ. ಹಾಗೆ ಡಾಕ್ಟರ್ಗಳಿಗೆಲ್ಲ PPE ಕಿಟ್ ಲಭ್ಯ ಇಲ್ಲದೇ ಇದ್ರೂ ಕೂಡ ತಮ್ಮ ನರ್ಸ್ಗಳ ಸಹಾಯದಿಂದ ಅವ್ರಿಗೆಲ್ಲ ಟ್ರೀಟ್ಮೆಂಟ್ ಮಾಡಿ ಆರಾಮ್ ಮಾಡಿರುವಂತಹ ಕೊರೋನಾ ವಾರಿಯರ್ಸ್ಗೆ ದೊಡ್ಡದೊಂದು ಸಲಾಮ್ ಹೇಳಬೇಕಾಗಿದೆ. ಆ ಒಂದು ಸಲಾಮ್ಗೋಸ್ಕರ, ಅವರ ಅಭಿನಂದನೆಗೋಸ್ಕರವಾಗಿ ಈ ಚರ್ಚೆಯನ್ನ ನಾವು ಮೀಸಲಾಗಿದ್ವಿ. ಬಹಳ ತುಂಬಾ ಹೊತ್ತಿನಿಂದ ಇನ್ನೂ ಬಹಳಷ್ಟು ವಿಷಯಗಳಿದೆ. ಸಾಧ್ಯ ಆದರೆ ಮುಂದಿನ ದಿನದಲ್ಲಿ ಇದೇ ರೀತಿ ಈ ವಿಷಯನ ಮುಂದುವರಿಸಿಕೊಂಡು ಹೋಗೋಣ. ಹಾಗಾಗಿ ರಮೇಶ್ ಅವರ ಮೈಕ್ರೋಬಯಾಲಜಿನಲ್ಲಿ ಒಬ್ಬ ಗೋಲ್ಡ್ ಮೆಡಲಿಸ್ಟ್ ಆಗಿ ಮತ್ತು ರಿಸರ್ಚ್ ಸೆಂಟರ್ನಲ್ಲಿ ಕೆಲಸ ಮಾಡಿ ನಮ್ಮ ಮಹಾವಿದ್ಯಾಲಯದಲ್ಲಿ ಬಯಾಲಜಿ ವಿಭಾಗಕ್ಕೆ ಒಬ್ಬ ಫ್ಯಾಕಲ್ಟಿ ಮೆಂಬರ್ ಆಗಿ ಬಂದಿದ್ದಾರೆ. ಅವರ ಜ್ಞಾನವನ್ನು ನಮ್ಮ ವಿದ್ಯಾರ್ಥಿಗಳಷ್ಟೇ ಅಲ್ಲ, ಸಮಾಜಕ್ಕೂ ಕೂಡ ಗೊತ್ತಾಗಬೇಕು. ಅದು ಅವರಿಗೆ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡಬೇಕು ಅನ್ನೋದು ನನ್ನ ಉದ್ದೇಶ. ಹಾಗಾಗಿ ಈ ಒಂದು ಜೀವ ಮತ್ತು ಜೀವನ ಅನ್ನುವಂಥ ಈ ಒಂದು ಚರ್ಚಾಗೋಷ್ಠಿಯನ್ನು ತಮ್ಮೆಲ್ಲರೂ ಗಮನಿಸಿದ್ದೀವಿ. ಇಷ್ಟು ಒಳ್ಳೆ ನಾನು ಬಹಳ ಸಂತೋಷ. ಇಷ್ಟವಾಗದೇ ಇದ್ರೂ ಕೂಡ ಇದಕ್ಕೆ ನಮ್ದೇನಾದರೂ ಸಲಹೆ ಕೊಡ್ಬೋದು ಅಂತ ಹೇಳಿ ಈ ಕೊರೋನಾ ಸಂದರ್ಭವನ್ನ ಅರ್ಥಶಾಸ್ತ್ರದ ದೃಷ್ಟಿಕೋನದಿಂದ ಹಲವಾರು ಅಂಕಿಅಂಶಗಳನ್ನ ಬಳಸಿಕೊಂಡು ಬಹಳ ಉಪಯುಕ್ತವಾಗಿರ್ತಕ್ಕಂಥ ಸಲಹೆ ಸೂಚನೆಗಳನ್ನ ಜನರು, ನಮ್ಮ ಪ್ರಾಂಶುಪಾಲರು, ಈ ಸಮಾಜದ ಪ್ರತಿಯೊಂದು ವರ್ಗದ ಜನರಿಗೆ ಕೊಟ್ಟಿದ್ದಾರೆ. ದಯಮಾಡಿ
ಸಲಹೆ ಸೂಚನೆಗಳನ್ನ ಪರಿಗಣಿಸ್ರಿ, ಧನಾತ್ಮಕವಾಗಿ ಪರಿಗಣಿಸ್ರಿ. ಇದ್ರ ಜೊತೆಗೆ ಒಂದು ಕೊನೆ ಮಾತು, ಇನ್ನೇನು ಮುಂಗಾರಿ ಹಂಗಾಮು ಶುರು ಆಗ್ತಾ ಇದೆ. ರೈತ ಬಾಂಧವರೆಲ್ಲರೂ ಹೊಲದಲ್ಲಿ ಆಲ್ರೆಡಿ ನೀವು ಕಾಲಿಟ್ಟಿದ್ದೀರಿ. ದಯಮಾಡಿ ನಿಮ್ಮ ಆರೋಗ್ಯದ ಕಾಳಜಿಯನ್ನು ವಹಿಸ್ಕೊರಿ. ಇದು ನಮ್ಮೆಲ್ಲರ ಕಳಕಳಿ. ಇಷ್ಟೇ ಇವತ್ತಿನ ಒಂದು ಸಂವಾದವನ್ನು ಮುಗಿಸ್ತೀವಿ.